ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಕೃಷ್ಣಂ ವಂದೇ ಮಂತಪಾಶಧರ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶು ಸುದರ್ಶನ್ನೋ ಜಯ ಜಯ ಅಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾಧಿದ್ವಂದರವಯೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇತ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ. ಪರಮ ಪೂಜ್ಯ 1008 ಶ್ರೀಪಾದಂಗಳವರು ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡ್ತಾ, ರಾಯರ ಕೃಷ್ಣನ ಪ್ರಾಣದೇವರ ಸನ್ನಿಧಾನದಲ್ಲಿ ಭಾಗವತದ 2ನೇ ದಿನದ ಚಿಂತನೆಯನ್ನು ನಾವು ಮುಂದೆ ಪ್ರಾರಂಭ ಮಾಡೋಣ. ನಾನು ನಿನ್ನೆ 1 ಮತ್ತು 2ನೇ ಸ್ಕಂದದ ವಿವರಣೆಯನ್ನು ಯಥಾಶಕ್ತಿ ಮಾಡಿದ್ದೆ. 2ನೇ ಸ್ಕಂದದ ಕೊನೆಯ ಒಂದು ಕಥೆ ಹಾಗೆ ಬಿಟ್ಟಿದ್ದೆ. ನಾನು ನಮ್ಮ ಸಮಯದ ಒಂದು ಮಿತಿಯಲ್ಲಿ ನಾನು ಅದನ್ನು ಪೂರ್ಣ ಮಾಡಲಿಕ್ಕಾಗಲಿಲ್ಲ. ಮುಖ್ಯವಾಗಿ ಅದು ನಾರದ ಮತ್ತು ವೇದವ್ಯಾಸರ ಸಂವಾದ, ಅಂದರೆ ಭಾಗವತದ ಪ್ರಾದುರ್ಭಾವ ಅಥವಾ ಭಾಗವತ ಹುಟ್ಟಿದ್ದು ಮುಖ್ಯವಾಗಿ ನಾರದ ವೇದವ್ಯಾಸರ ಸಂವಾದದಿಂದನೇ. ಒಂದು ದಿನ ಏನಾಗುತ್ತೆ ಅಂತಂದರೆ, ವೇದವ್ಯಾಸರು ತಮ್ಮ ಆಶ್ರಮದಲ್ಲಿ ಅವರು ಕೂತಿರ್ತಾರೆ. ಕೂತಾಗ ನಾರದರು ವ್ಯಾಸರ ಆಶ್ರಮಕ್ಕೆ ಬಂದಾಗ ನಾರದರು ಕೇಳ್ತಾರೆ ವೇದವ್ಯಾಸರು, ಏನು ನೀವು ಯಾವುದೋ ಒಂದು ಚಿಂತಾಕ್ರಾಂತರಾಗಿ ಕೂತಿದ್ದಿರಲ್ಲ ಅಂತ ಕೇಳಿದಾಗ, ಆಗ ವ್ಯಾಸರು ಹೇಳ್ತಾರೆ, ನಾನು ಏನೋ ಒಂದು ಮಾಡಬೇಕಾದ ಕೆಲಸ ಮಾಡಬೇಕು, ಅದು ಇನ್ನೂ ಆಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನಾರದರು ವೇದವ್ಯಾಸರಿಗೆ ಮೊಮ್ಮಗ. ಅಂದರೆ ವೇದವ್ಯಾಸ ಭಗವಂತ ಚತುರ್ಮುಖನ ಮಗ ನಾರದರು, ವೇದವ್ಯಾಸರ ಮೊಮ್ಮಗ ನಾರದರು. ಆದರೆ ಲೋಕನೀತಿಯಲ್ಲಿ ಹಾಗಲ್ಲ. ನಾರದರು ಮತ್ತು ವಸಿಷ್ಠರು ಒಟ್ಟಿಗೆ ಹುಟ್ಟಿದ್ದು, ಬ್ರಹ್ಮನ ಮಾನಸ ಪುತ್ರರಾಗಿ. ವಸಿಷ್ಠರ ಮಗ ಶಕ್ತಿಯ ಮಗ ಪರಾಶರ ಮಗ ವೇದವ್ಯಾಸ. ಇವು ಲೋಕನೀತಿಯಲ್ಲಿ ನೋಡಿದಾಗ ನಾರದರು ವೇದವ್ಯಾಸರು ನಾರದರ ಮರಿ ಮೊಮ್ಮಗ ಆಗ್ತಾರೆ. ಹಾಗೆ ಆಗಿರ್ಬೇಕಾದ್ರೆ ಅದು ಭಗವಂತನ ಲೀಲೆ. ಅದರಲ್ಲಿ ನಾವು ಏನು ಹಸ್ತಕ್ಷೇಪ ಮಾಡಲಿಕ್ಕಾಗಲ್ಲ. ಯಾಕೆಂದ್ರೆ ಭಗವಂತ ಅನೇಕ ಬಾರಿ ಕೃಷ್ಣ ಧರ್ಮರಾಜನಿಗೆ ನಮಸ್ಕಾರ ಮಾಡಿದ್ದಾನೆ, ಕುಂತಿಗೆ ನಮಸ್ಕಾರ ಮಾಡಿದ್ದಾನೆ. ಹೀಗೆ ಅದು ಭೂಮಿಯ ಮೇಲೆ ಭಗವಂತ ಅವತಾರ ಮಾಡಿದಾಗ ಮನುಷ್ಯರಂತೆ ಭಗವಂತ ವರ್ತನೆ ಮಾಡ್ತಾನೆ. ಅವನಿಗೂ ಕೂಡ ನಮ್ಮ ಥರ ಶರೀರ ಇರುತ್ತೆ, ಆದರೆ ಅವನ ಶರೀರ ಜ್ಞಾನಾನಂದಮಯ ಆನಂದಮಯ ಶರೀರ. ಆದರೂ ಕೂಡ ಹೇಗೆ ನರ ಪ್ರವೃತ್ತಿ ಹೇಗೆ ನಾವು ನಮ್ಮ ಥರಾನೇ ಅವನು ಭೂಮಿಯಲ್ಲಿ ಇರ್ತಾನೆ. ಅದಕ್ಕೆ ಇದೊಂದು ಚಿಕ್ಕ ಉದಾಹರಣೆ. ಆಗ ವೇದವ್ಯಾಸರು ಹೇಳ್ತಾರೆ, ಹೌದು, ನಾನು ಏನೋ ಒಂದು ಮಾಡಬೇಕಂತ ಕೂತಿದ್ದೇನೆ, ಇನ್ನೂ ಅದು ನನಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ಇಲ್ಲ, ನೀವು 17 ಪುರಾಣಗಳನ್ನು ರಚನೆ ಮಾಡಿದಿರಿ, ವೇದಗಳನ್ನು ವಿಭಾಗ ಮಾಡಿದಿರಿ, ಆದರೆ ದೇವರ ಬಗ್ಗೆ ಇನ್ನೂ ಏನು ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ನೋಡಿ ಎಷ್ಟು ಕಾಂಟ್ರಡಿಕ್ಟರಿ ಇದೆ. 17 ಪುರಾಣ ಭಗವಂತನ ಮಹಿಮೆನೇ ಹೇಳಿದ್ದು, ವೇದಗಳು ದೇವರ ಮಹಿಮೆನೇ ಹೇಳುತ್ತೆ, ಬೇರೆ ಇನ್ನೇನು ಹೇಳಲ್ಲ. ಆದರೂ ಕೂಡ ನೀವು ಏನೋ ಹೇಳ್ಬೇಕನ್ಕೊಂಡಿದ್ದೀರಾ, ಹೇಳಲಿಲ್ಲ ಅಂತ ಹೇಳ್ತಾರೆ. ಯಥಾ ಧರ್ಮಾದಯೋ ಅರ್ಥಾಹ ಅನುವರ್ಣಿತ ನತತಾ ವಾಸುದೇವಸ್ಯ ಮಹಿಮಾ. ಅಲ್ಲ, ನೀವು ಎಲ್ಲ ವಿಷಯದ ಬಗ್ಗೆ ಹೇಳಿದ್ರಿ, ಧರ್ಮದ ಬಗ್ಗೆ ಹೇಳಿದ್ರಿ. ಧರ್ಮ ಅಂತಂದ್ರೆ ಏನು? ಯಾವ ಕೆಲಸ ದೇವರಿಗೆ ಮುಖ ಮಾಡಿ ಆಗತ್ತೆ ಅದು ಧರ್ಮ, ಯಾವ ಕೆಲಸ ದೇವರಿಗೆ ಬೆನ್ನು ಹಾಕಿ ಮಾಡುತ್ತೆ ಅದು ಅಧರ್ಮ. ಅರ್ಥದ ಬಗ್ಗೆ ಏನು ಹೇಳೋದು? ಎಕನಾಮಿಕ್ಸ್, ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳಬೇಡಿ ಅಂತಂದ್ರೆ ಮುಗಿದೋಯ್ತು, ಅಲ್ಲಿಗೆ ಎಕನಾಮಿಕ್ಸ್ ಮುಗೀತು. ಕಾಮಶಾಸ್ತ್ರ ಯಾರಿಗೂ ಹೇಳೋದು ಅವಶ್ಯಕತೆ ಇಲ್ಲ, ಪ್ರಾಣಿಗಳಿಗೂ ಹೇಳೋದು ಅವಶ್ಯಕತೆ ಇಲ್ಲ. ಕಾಮದ ಬಗ್ಗೆ, ಅದರ ಅಪಾಯದ ಬಗ್ಗೆ ಮಾತ್ರ ಹೇಳಬೇಕು. ಆದರೆ ಭಗವಂತನ ಮಹಿಮೆ ಎಷ್ಟು ಹೇಳಿದರೂ ಸಾಲದು. ಆದ್ದರಿಂದಾಗಿ ನೀವು
ವಾಸುದೇವನ ಮಹಿಮೆ ಹೇಳ್ರಿ ಅಂತ ನಾರದರು ವೇದವ್ಯಾಸರ ಮುಂದೆ ನಿವೇದಿಸಿಕೊಂಡ್ರು. ಆಗ ನಾರದರು ಹೇಳಿದ್ರು, ಹೌದಲ್ಲ, ನಾನು ಇದನ್ನು ಮಾಡಲೇ ಇಲ್ಲಲ್ಲ, ಇದೊಂದು ನಾಟಕ, ದೇವರ ನಾಟಕ. ಹೌದು, ಇದನ್ನ ನಾನು ಮಾಡಬೇಕಾಗಿತ್ತು, ಯಾಕೋ ಯೋಚನೆ ಬಂದಿಲ್ಲ, ನೀನು ಹೇಳಿದೆ, ಶಭಾಷ್ ಅಂತ. ಅಂದ್ರೆ ನಾವು ನಮ್ಮ ಚಿಕ್ಕ ಮಕ್ಕಳಿಗೆ ನಮಗೆ ಉತ್ತರ ಗೊತ್ತಿರುತ್ತೆ, ಆದರೆ ಚಿಕ್ಕ ಮಕ್ಕಳಿಗೆ ಹೇಳಿ ಅವರಿಗೆ ಶಭಾಷ್ ಕೊಡ್ತೀವಿ. ಅದೇ ತರ ಒಂದು ನಾರದರು ಮತ್ತೆ ವೇದವ್ಯಾಸರು ಇದೊಂದು ಲೀಲಾ ನಾಟಕವನ್ನು ಮಾಡಿ ಭಾಗವತದ ರಚನೆ ವೇದವ್ಯಾಸರಿಂದ ನಡೀಬೇಕು ಅನ್ನೋದು ಕೊನೆಯದಾಗಿ. ಇದು 18ನೇ ಪುರಾಣದ ಕೊನೆಯ ಪುರಾಣ. ಇದು 18 ಪುರಾಣಗಳನ್ನು ರಚಿಸಿದರು. ಎಲ್ಲ ಶಾಸ್ತ್ರ ಬಗ್ಗೆ ಹೇಳಿದರು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತೇಚ ವಿಷ್ಣೋ ಸರ್ವತ್ರ ಜೀಯತೆ. ಎಲ್ಲ ಕಡೆ ಮಹಾಭಾರತ, ರಾಮಾಯಣ, ಇತಿಹಾಸ, ಪಂಚರಾತ್ರ ಎಲ್ಲ ಕಡೆಯೂ ಕೂಡ ಭಗವಂತನ ಒಂದು ಗುಣಗಾನವನ್ನೇ ಮಾಡಿದ್ದು. ಆದರೂ ಕೂಡ ಎಷ್ಟು ಮಾಡಿದರೂ ಕಮ್ಮಿ. ಸ್ವಯಂ ಲಕ್ಷ್ಮೀದೇವಿಯೇ, ಭಗವಂತನ ಮಡದಿಯಾದ ಲಕ್ಷ್ಮೀದೇವಿ ಎಷ್ಟು ಗುಣಗಳು ಮಾಡಿದರೂ ಕೂಡ ಅವಳಿಗೂ ಕೂಡ ಭಗವಂತ ಪ್ರಶ್ನೆ ಚಿಹ್ನೆನಾಗ್ತಾನೆ. ಅದಕ್ಕೆ ನಾವು ಪೂಜೆ ಮುಗಿದ ಮೇಲೆ ದೇವರಿಗೆ ಹೇಳೋದು, ಸಂಪ್ರಶ್ನ ಭುವನಾಯಂತ್ಯಮ್ಮ, ಯಾರು ಎಲ್ಲರಿಗೂ ಕ್ವಶನ್ ಮಾರ್ಕ್ ಆಗೇ ಉಳಿತಾನೆ ಅವನೇ ದೇವರು, ಪ್ರಶ್ನೆ ಚಿಹ್ನೆ ಆಗಿ ಉಳಿದು ಬಿಡ್ತಾನೆ. ಅವನ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿ. ಅಂತಹದು ಮಾನವ ಜನಾಂಗಕ್ಕೆ ಅವರ ಉದ್ಧಾರಕ್ಕಾಗಿ ಇದೊಂದು ಗ್ರಂಥ ಕಲಿಯುಗದಲ್ಲಿ ರಚನೆ ಆಗಬೇಕು ಅಂತ ನಾರದರು ವೇದವ್ಯಾಸರ ಮುಂದೆ ನಿವೇದಿಸಿಕೊಂಡರು. ನಾನು ಇದು ನಿನ್ನೆ ಕತೆ ಇದನ್ನು ಹಾಗೆ ಬಿಟ್ಟಿದ್ದೆ ನಮ್ಮ ಸಮಯದಿಂದ. ಇದನ್ನು ನಾನು ಇವತ್ತು ಹೇಳಿ ನಾನು ಇವತ್ತು 3ನೇ ಸ್ಕಂದಕ್ಕೆ ಪ್ರವೇಶ ಮಾಡ್ತೇನೆ. ಏನಾಯಿತು, ಮೈತ್ರೇಯ ಮತ್ತು ವೇದವ್ಯಾಸರು ಇಬ್ಬರು ಸಹಪಾಠಿ ಗೆಳೆಯರು. ನೋಡಿ, ಮೈತ್ರೇಯ ಮಿತ್ರ ಮತ್ತು ಕುಶಾರವ ಅಂತ ಋಷಿಯ ದಂಪತಿಗಳ ಮಗ ಮೈತ್ರೇಯ ಋಷಿಗಳು. ಈಗಿನ ಕೆಲವು ಪ್ರಿಂಟ್ ಆದ ಪುಸ್ತಕದಲ್ಲಿ ಕುಶಾರಂಭ ಅಂತ ಇದೆ, ಅದು ತಪ್ಪದು, ಕುಶಾರವ ಕರೆಕ್ಟ್ ಅರ್ಥ. ಯಾರ ಬುಕ್ಕಲ್ಲಿ ಅದು ಇದ್ರೆ ಅದನ್ನ ಕರೆಕ್ಷನ್ ಮಾಡ್ಕೋಬಹುದು. ಕುಶಾರವ ಅನ್ನೋದು ಪ್ರಾಚೀನ ಪಾಠದ ಅರ್ಥ. ವೇದಾಂಗ ಇವರು ಯಾರು ವಿಜಯಧ್ವಜ ತೀರ್ಥರು ಭಾಗವತಕ್ಕೆ ಅಭೂತಪೂರ್ವವಾದ ವ್ಯಾಖ್ಯಾನ ಬರೆದವರು ಅವರೇ ಅದನ್ನೇ ಹೇಳ್ತಾರೆ, ಕುಶಾರವ ಅಂತ. ಕುಶಾರಂಭ ಅಲ್ಲ, ಕುಶಾರವ. ಒಂದು ದಿನ ಏನಾಗತ್ತೆ ಅಂತಂದ್ರೆ, ವಿದುರ ಏನ್ ಮಾಡ್ತಾನೆ, ಕುರುಕ್ಷೇತ್ರ ಯುದ್ಧದಿಂದ ಅವನು ದೂರ ಉಳಿದು ಬಿಡ್ತಾನೆ. ಯಾಕೆಂದ್ರೆ ಅನ್ಯಾಯದ ಯುದ್ಧ, ಅದು ಅನ್ಯಾಯದ ಕಡೆ ನಾನು ನಿಲ್ಸ್ಕೋಬಾರ್ದು ಅಂತ ಅವನು ತೀರ್ಥಯಾತ್ರೆಗೆ ಹೋಗ್ಬಿಡ್ತಾನೆ. ತನ್ನ ಅವನು ಪ್ರಧಾನಮಂತ್ರಿ ಆಗಿದ್ದ ಧೃತರಾಷ್ಟ್ರನ ಅದಕ್ಕೆ ನಾನು ಯಾವಾಗಲೂ ಹೇಳೋದುಂಟು, ನಮ್ಮ ದೇಶದ ಪಿತಾಮಹ, ಫಾದರ್ ಆಫ್ ನೇಷನ್ ಇಸ್ ನಾಟ್ ಗಾಂಧಿ, ಇಟ್ಸ್ ವೇದವ್ಯಾಸರು. ಮತ್ತೆ ಫಸ್ಟ್ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅಲ್ಲ, ವಿದುರ. ಯಾಕೆ ಅಂತಂದ್ರೆ ಪ್ರಾಯ ವೇದವ್ಯಾಸರು ಇರಲಿಲ್ಲ ಅಂತಂದ್ರೆ ನಮ್ಮ ದೇಶದ ಒಂದು ಕಲ್ಚರ್ ಅಂತ ಏನಿದೆ ಅಲ್ಲ, ಅದಕ್ಕೆ ಅರ್ಥನೇ ಇರೋದಿಲ್ಲ. ವೇದಗಳು, ನಮ್ಮ ಹಬ್ಬ ಹರಿದಿನಗಳು ಎಲ್ಲದಕ್ಕೂ ವೇದವ್ಯಾಸರು ಒಂದು ಪರಿಪಾಠ ಹಾಕಿಕೊಟ್ರು. ಆದ್ದರಿಂದಾಗಿ ವೇದವ್ಯಾಸರು ನಮ್ಮ ದೇಶದ ಪಿತಾಮಹರೇ ಅವರು. ಆಗ ವಿದುರ ಏನು ಮಾಡ್ತಾನೆ, ಪ್ರಭಾಸಕ್ಕೆ ಬರ್ತಾನೆ, ಯಮುನಾ ತೀರಕ್ಕೆ ಬಂದಾಗ ಉದ್ಧವನ ಭೇಟಿ ಆಗತ್ತೆ. ಆಗ ಉದ್ಧವ ಹೇಳ್ತಾನೆ, ಕೃಷ್ಣ ನಮ್ಮನ್ನು ಬಿಟ್ಟು ಹೋದ, ಕೃಷ್ಣ ನನಗೆ ಅಮೂಲ್ಯವಾದಂತಹ ಜ್ಞಾನ ರಾಶಿಯನ್ನು ಉಪದೇಶ ಮಾಡಿದ್ದಾನೆ, ನಾನು ಬದರಿಯಲ್ಲಿ ಇರುವ ಋಷಿಗಳಿಗೆ ನಾನು ಉಪದೇಶ ಮಾಡ್ಲಿಕ್ಕೆ ಹೊರಟಿದ್ದೇನೆ. ನಾನು ನಿನ್ನ ಮುಂದೆ ಕೃಷ್ಣನ ಉಪದೇಶ ಏನು ಮಾಡಿದ ಅಂತ ಹೇಳ್ತಾ ಕೂತ್ಕೊಳ್ಳಿಕ್ಕಾಗಲ್ಲ. ನನ್ನ ಜೊತೆ ಮೈತ್ರೇಯರು ಕೇಳಿದ್ರು ಈ ಉಪದೇಶವನ್ನು. ಅವರು ಗಂಗಾ ತಟದಲ್ಲಿ ಇದ್ದಾರೆ, ನೀನು ಹೋಗಿ ಅಲ್ಲಿ ಅವರ ಕಡೆಯಿಂದ ಉಪದೇಶ ಮಾಡಿಕೊ ಅಂತ ವಿದುರನಿಗೆ ಉದ್ಧವ ಹೇಳ್ತಾನೆ. ಅಲ್ಲಿ ಉದ್ಧವನಿಗೆ ಬೀಳ್ಕೊಟ್ಟು ವಿದುರ ಯಮುನಾ ತೀರದಿಂದ ಗಂಗಾ ತಟಕ್ಕೆ ಬರ್ತಾನೆ. ಗಂಗಾ ತಟಕ್ಕೆ ಬಂದು ಅಲ್ಲಿ ಮೈತ್ರೇಯರ ಜೊತೆ ಸೇರಿ ಅಲ್ಲಿ 3-4ನೇ ಸ್ಕಂದ ಪೂರ್ತಿ ವಿದುರ ಮೈತ್ರೇಯರ ಸಂವಾದವೇ ಇರೋದು. ಆಗ ಮೈತ್ರೇಯರಿಗೆ ಹತ್ರ ಬಂದು ವಿದುರ ಕೇಳ್ತಾನೆ, ಕೃಷ್ಣ ಏನು ಹೇಳಿದ್ದ ನನಗೆ ಹೇಳಿ ಅಂತ. ಕೃಷ್ಣನ ಸಂದೇಶ ಏನು, ನಮಗೆ ಉದ್ಧಾರ ಆಗಲಿಕ್ಕೆ ಸಂದೇಶ ಏನು ಅಂತ ಕೇಳಿದಾಗ ಒಂದು ಬಹಳ ಅದ್ಭುತವಾದಂತಹ ಮಾತು ಹೇಳ್ತಾರೆ ಮೈತ್ರೇಯರು. ಮನುಷ್ಯ ಯಾವುದೋ ಒಂದು ಕೆಲಸ ಸುಖಕ್ಕಾಗಿ ಅದನ್ನು ಕೆಲಸ ಮಾಡ್ತಾನೆ, ಮತ್ತೆ ದುಃಖಕ್ಕೆ ಒಳಗಾಗ್ತಾನೆ. ಅದು ಒಂದು ವಿಷಿಯಸ್ ಸರ್ಕಲ್. ಅದು ನಾವು ಸುಖದ ಹಿಂದೆ ಹೋಗ್ತೀವಿ, ನಮ್ಮ ಹಿಂದೆ ದುಃಖ ಬರ್ತಾನೆ ಇರುತ್ತೆ. ನಾವು ನಿಜವಾದ ಸುಖ ಯಾವುದು ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ನಾನು ನಿಜವಾದ ಸುಖ ಮತ್ತು ಸತ್ಯದ ಸಂಗತಿ ಕೃಷ್ಣ ನಮಗೆ ಏನು ಹೇಳಿದ್ದಾನೆ ಅದನ್ನು ನಾನು ನಿಮ್ಮ ಮುಂದೆ ನಿವೇದಿಸಿಕೊಳ್ಳುತ್ತೇನೆ ಅಂತ ಮೈತ್ರೇಯರು ವಿದುರನಿಗೆ ಹೇಳ್ತಾರೆ. ಆಗ ಅನೇಕ ಸಂಗತಿಗಳು ಬರುತ್ತದರಲ್ಲಿ. ಹೇಗೆ ಸೃಷ್ಟಿ ಹೇಗೆ ಆಗತ್ತೆ, ಸರ್ಗ ವಿಸರ್ಗ ಪ್ರಾಕೃತ ಸರ್ಗ, ಅನೇಕ ಅರ್ಥಗರ್ಭಿತವಾದಂತಹ ಜಗತ್ತಿನ ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ ಅಭೂತಪೂರ್ವಕವಾಗಿ ಅವರು ವಿಸ್ತಾರ ಮಾಡ್ತಾರೆ. ಮುಂದೆ ನಾವು ಅದೇ ತರಹ ಮುಂದೆ ಸ್ವಯಂಭೂ ಮನು, ಮೊದಲನೆಯ ಮನ್ವಂತರ
ಮನ್ವಂತರದ ಕಥೆಯನ್ನು, ಯಾಕಂದರೆ ಮುಖ್ಯವಾಗಿ ಭಾಗವತದಲ್ಲಿ ಮನ್ವಂತರಾನುಚರಿತ ಅಂತ ಹೇಳುತ್ತೆ. ಭಾಗವತ ಅಂತಂದರೆ ಮನ್ವಂತರದ ಕಥೆ. ಮನ್ವಂತರದಲ್ಲಿ ಭಗವಂತನ ಅವತಾರ, ಭಗವಂತನ ಲೀಲೆ, ಭಗವಂತನ ಅವತಾರಕ್ಕೆ ಸಹಾಯ ಮಾಡುವ ಭಕ್ತರು ಕೂಡ ಅದರಲ್ಲಿ ಬರ್ತಾರೆ. ನಾನು ಅದು ನಿನ್ನೆ ಇಂಟ್ರೊಡಕ್ಷನಲ್ಲಿ ಹೇಳಿದ್ದೆ ಭಾಗವತ ಏನೇನು ಹೇಳುತ್ತೆ ಅಂತ. ಅದನ್ನೇ ಇವರು ಇದರಲ್ಲಿ ಮೊದಲೇ 1ನೇ ಸ್ಕಂದ 2ನೇ ಸ್ಕಂದದಲ್ಲಿ ಸಂಕ್ಷಿಪ್ತವಾಗಿ ಬಂದರೆ ಇಲ್ಲಿ ವಿಸ್ತಾರವಾಗಿ ಬಂತು. ಅದಕ್ಕೆ ಹೇಳೋದು ಸಂಕ್ಷೇಪ ವಿಸ್ತಾರಾಭ್ಯಾಂ ಹಿ ಪ್ರವದಂತಿ ಮನೀಷಿಣಃ ಅಂತ. ಉದ್ಧವ ಬದರಿಗೆ ಹೋದ. ಬದರಿಗೆ ಹೋಗಿ ಅಲ್ಲಿ ಕೃಷ್ಣ ಉದ್ಧವನಿಗೆ ಏನು ಹೇಳಿದ್ದು ನಾವು ದಶಮ ಸ್ಕಂದದಲ್ಲಿ ನೋಡಬಹುದು. 10, 11ನೇ ಸ್ಕಂದದಲ್ಲಿ ವಿಸ್ತಾರವಾಗಿದೆ. ಅದಕ್ಕೆ ಉದ್ಧವ ಗೀತಾ ಅಂತಾನೆ ಹೆಸರು. ಅದನ್ನು ನಾವು ದಶಮ ಸ್ಕಂದ ಮತ್ತು 10, 11ನೇ ಸ್ಕಂದ ನೋಡಬೇಕಾದ್ರೆ ಅದರಲ್ಲಿ ವಿವರವಾಗಿ ಮುಖ್ಯವಾಗಿ ಅದರ ಕೆಲವು ಪ್ರಮೇಯವನ್ನು ನಾನು ಹೆಕ್ಕಿ ತೆಗೆದು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ವಿದುರ ಹೇಳ್ತಾನೆ, ಸುಖಾಯ ಕರ್ಮಾಣಿ ಕರೋತಿ ಲೋಕೆ. ಅದೇ ನಾನು ಹೇಳಿದೆ ಅಲ್ಲ, ಸುಖಕ್ಕಾಗಿ ಅದರ ಹಿಂದೆ ಓಡೋದು, ಆದರೆ ಅದರಲ್ಲಿ ದುಃಖವೂ ಇದೆ. ಆದರೆ ದುಃಖವು ನಮಗೆ ಗೊತ್ತಾಗಲ್ಲ. ಏನಂತಾರಂತಂದರೆ, ನಾವು ಒಂದು ಹಗಲಿನಲ್ಲಿ ಒಂದು ಬಾವಿ ನೋಡ್ತೀವಿ, ಅದರ ಒಳಗಡೆ ಹಾರಿದರೆ ನಮ್ಮ ಜೀವಕ್ಕೆ ಹಾನಿ ಇದೆ, ಆದರೂ ಕೂಡ ಹಾರ್ತೀವಿ. ಅದೇ ನಮ್ಮದು ಸುಖಾಯ ಕರ್ಮಾಣಿ ಕರೋತಿ ಲೋಕೆ ಅಂತ ವಿದುರನ ಪ್ರಶ್ನೆಗೆ ಮೈತ್ರೇಯರು ಉತ್ತರ ಕೊಡ್ತಾರೆ. ಆಮೇಲೆ ಮೈತ್ರೇಯರು ಹೇಳ್ತಾರೆ, ನಾನು ನಿನಗೆ ಈ ಬ್ರಹ್ಮಾಂಡದ ವಿಸ್ತಾರ ಹೇಗಾಯಿತು, ಬ್ರಹ್ಮಾಂಡದ ಸೃಷ್ಟಿ ಹೇಗಾಯಿತು, ಭಗವಂತ ಹೇಗೆ ಸೃಷ್ಟಿ ಮಾಡುತ್ತಾನೆ ಅದರ ಬಗ್ಗೆ ನಾನು ವಿವರಣೆ ಮಾಡ್ತೀನಿ. ಅಂದರೆ ನಮ್ಮ 3ನೇ ಸ್ಕಂದದಲ್ಲಿ ಎವಲ್ಯೂಷನ್ ಆಫ್ ದಿ ಕ್ರಿಯೇಷನ್, ಹೇಗೆ ಬ್ರಹ್ಮಾಂಡ ಸೃಷ್ಟಿ ಆಯಿತು. ಒಂದು ಎವಲ್ಯೂಷನ್ 9 ಸ್ಟೇಜದಲ್ಲಿದೆ. 9 ಮಜಲಿನಲ್ಲಿ ಕ್ರಿಯೇಷನ್ ಇದೆ, ಎವಲ್ಯೂಷನ್ ಇದೆ, ಸೃಷ್ಟಿ. ಆಮೇಲೆ 3 ಮಜಲಿನಲ್ಲಿ ಸಂಹಾರ ಆಗುತ್ತೆ. ನಾವು ಮೊದಲು ಸೃಷ್ಟಿಗಿಂತ ಮುಂಚೆ ನಾವು ಸಂಹಾರ ಹೇಗಾಗತ್ತೆ ಅಂತ ನೋಡೋಣ. ಯಾಕೆಂದರೆ ಸೃಷ್ಟಿ ಅನಾದಿ ಅನಂತ ಕಾಲದಲ್ಲಿ ಇದೆ. ನೋಡಿ, ಈಗ 7 ಮನ್ವಂತರಗಳಾಗತ್ತೆ, 14 ಮನ್ವಂತರ ಆದಮೇಲೆ ಮತ್ತೆ ಸೃಷ್ಟಿ ಆಗತ್ತೆ. ಸೂರ್ಯ ಚಂದ್ರಮಸೋದಾಥ ಯಥಾಪೂರ್ವ ಅಕಲ್ಪಯನ್. ಭಗವಂತ ಸೃಷ್ಟಿ ಮಾಡೋದು ಒಂದೇ ಟೈಪ್ ಸೃಷ್ಟಿ ಇರುತ್ತೆ. ಆಯಿತು, ನಾ ಸ್ವಯಂಭೂ ಮನ್ವಂತರದಲ್ಲಿ ಬೆಳಗ್ಗೆ ಸೂರ್ಯ ರಾತ್ರಿ ಚಂದ್ರ ಮಾಡಿದ್ದೇನೆ. ಬೇಡ, ವೈವಸ್ವತ ಮನ್ವಂತರದಲ್ಲಿ ಬೆಳಗ್ಗೆ ಚಂದ್ರ ರಾತ್ರಿ ಸೂರ್ಯ ಮಾಡಲ್ಲ. ಅವನ ಸೃಷ್ಟಿಯಲ್ಲಿ ಉಲ್ಟ ಯಾವುದೂ ಇಲ್ಲ. ನಾವು ಮಾಡೋದು ತಪ್ಪು ಸೃಷ್ಟಿ ಮಾಡ್ತೀವಿ ಮನುಷ್ಯರು, ಆದರೆ ಭಗವಂತನು ಯಾವುದೂ ಆ ಥರ ಸೃಷ್ಟಿ ಮಾಡಲ್ಲ. ಭಗವಂತನ ಸೃಷ್ಟಿ ಸಾಪೇಕ್ಷಿಕ. ಅದು ಯಾವಾಗಲೂ ಒಂದೇ ತರಹ ಸೃಷ್ಟಿ ಇರುತ್ತೆ. 14 ಮನ್ವಂತರದಲ್ಲಿ ಒಂದೇ ಥರ ಸೃಷ್ಟಿ, 14 ಮನ್ವಂತರದ ಅವತಾರಗಳು ಹಾಗೆ. ಎಲ್ಲ ಮನ್ವಂತರದಲ್ಲಿ ಅವು ಭಗವಂತನ ಅವತಾರ, ಭಗವಂತನ ಲೀಲೆ ಹಾಗೇ ಇರುತ್ತೆ. ಆದರೆ ನೀವು ಯಾರೂ ಇರಲ್ಲ. ಯಾಕಂದರೆ ನಾವು ಹುಟ್ಟವರು ಬದುಕವರು, ಹುಟ್ಟವರು ಸಾಯೋರು ಅಷ್ಟೇ ನಮ್ಮದು ಕೆಲಸ. ಪುನರಪಿ ಜನನಂ ಪುನರಪಿ ಮರಣಂ ಅಷ್ಟೇ ನಮ್ಮದು. ನಾವು ಚೇಂಜ್ ಆಗ್ತಾ ಹೋಗ್ತೀವಿ ಮನ್ವಂತರ. ಹೀಗಿರಬೇಕಾದ್ರೆ ಇಲ್ಲಿ ಸೃಷ್ಟಿಯ ಕ್ರಮವನ್ನು ಬಿತ್ತರ ಮಾಡ್ತಾನೆ ಮೈತ್ರೇಯ ವಿದುರನ ಮುಂದೆ. ಹೇಗೆ ಸೃಷ್ಟಿಯಾಯಿತು ಅಂತಂದರೆ, ಮೊದಲು ನಾನು ಹೇಳಿದೆ ನಾಶ ಹೇಗಾಗತ್ತೆ. 3 ವಿಧದಿಂದ ನಾಶ ಆಗುತ್ತೆ. ದೇರ್ ಆರ್ 3 ಟೈಪ್ಸ್ ಆಫ್ ನಾಶ. 1ನೇ ನಾಶ ಕಾಲದಿಂದ ನಾಶ, ದ್ರವ್ಯದಿಂದ ನಾಶ, ಗುಣದಿಂದ ನಾಶ. ಕಾಲದಿಂದ ನಾಶ ಅಂತಂದರೆ, ಆಯ್ತಪ್ಪ, ಒಬ್ಬ ಮನುಷ್ಯ 100 ವರ್ಷ ಬದುಕಿದ, ಅವನು ಹೋದ ಅಂತಂದರೆ ಕಾಲದಿಂದ ನಾಶ, ಅವನ ಸಮಯ ಅಷ್ಟೇ ಇತ್ತು. ದ್ರವ್ಯದಿಂದ ನಾಶ ಅಂತಂದರೆ, ಈಗ ಒಂದು ಹುಲಿ ಹಸುವನ್ನು ತಿನ್ನತ್ತೆ, ಅಥವಾ ಒಬ್ಬ ಮನುಷ್ಯ ತನ್ನ ಕೊಡಲಿಯಿಂದ ಒಂದು ಮರವನ್ನು ಕತ್ತರಿಸ್ತಾರೆ, ಅದು ದ್ರವ್ಯದಿಂದ ನಾಶ ಆಯಿತು. ಆಮೇಲೆ ಗುಣದಿಂದ ನಾಶ. ನೋಡಿ, ಮುಖ್ಯವಾಗಿ ಎಲ್ಲ ನಾಶಕ್ಕೂ ಗುಣನೇ ಕಾರಣ. ಗುಣ ಸಾತ್ವಿಕ ರಾಜಸ ತಾಮಸ. ಸಾತ್ವಿಕತೆ ಜಾಸ್ತಿ ಆದಾಗ ತಾಮಸ ಗುಣದಿಂದ ಸಾತ್ವಿಕತೆ ನಾಶ ಆಗತ್ತೆ. ತಾಮಸ ಗುಣ ಜಾಸ್ತಿ ಆದಾಗ ಸಾತ್ವಿಕತೆಯಿಂದ ತಾಮಸ ಗುಣ ನಾಶ ಆಗುತ್ತೆ. ಹೀಗೆ ಗುಣತ್ರಯದಿಂದ ನಾಶ ಆಗತ್ತೆ ಅಂತ ಮೈತ್ರೇಯರು ವಿದುರನ ಮುಂದೆ ಹೇಳ್ತಾರೆ. ಇಲ್ಲಿ ಗುಣತ್ರಯ, ಭಗವಂತ ಗುಣತ್ರಯ. ಭಗವಂತನಿಗೆ ಯಾವ ಗುಣವೂ ಇಲ್ಲ ಅಂತಂದರೆ ಭಗವಂತನು ಯಾವ ಗುಣದ ಅಧೀನನಲ್ಲ. ಅದಕ್ಕೆ ಆಚಾರ್ಯರು ಹೇಳಿದ್ರು, ತ್ರಿಗುಣಾತೀತ ವಿಧಾರಕ ಪರಿತೋ ದೇಹಿ ಸುಭಕ್ತಿಂ ಅಂತ ಭಗವಂತನಿಗೆ ಹೇಳಿದರು. ತ್ರೈಗುಣ್ಯ ವರ್ಜಿತ ಮಜಂ ವಿಭುಮಾದ್ಯಮೀಶಂ ಅಂತ ವ್ಯಾಸರು ಮಹಾಭಾರತದಲ್ಲಿ ಹೇಳ್ತಾರೆ. ಅಂದರೆ ಗುಣದ ಅಧೀನ ಅಲ್ಲ. ನಾವು ದೇವಸ್ಥಾನಕ್ಕೆ ಬಂದಾಗ ಸಾತ್ವಿಕರಾಗ್ತೀವಿ, ಮನೆಗೆ ಹೋದಾಗ ತಾಮಸರಾಗ್ತೀವಿ. ನಾವು ಆ ಗುಣಗಳಿಗೆ ಒಳಗಾದವರು, ನಮ್ಮ ಕೈಯಲ್ಲಿ ಅಧೀನ ಇಲ್ಲ. ಭಗವಂತ ಹಾಗಲ್ಲ, ಅವು ಎಲ್ಲವೂ ಮೀರಿ ನಿಂತವನು. ಅದಕ್ಕೆ ಗುಣಗಳ ನಾಶ ಆಗತ್ತೆ. ಗುಣಗಳ ನಾಶದಲ್ಲಿ ಕೊನೆಗೆ ಬ್ರಹ್ಮಾಂಡ ಪ್ರಳಯ ಕಾಲದಲ್ಲಿಯೂ ಕೂಡ ತಮೋಗುಣದಿಂದಲೇ ನಾಶ ಆಗೋದು. ಇದು ಗುಣನಾಶ. ಹೀಗೆ ಈ ಮೂರು ನಾಶಗಳನ್ನು ಮೈತ್ರೇಯರು ವಿದುರನ ಮುಂದೆ ಹೇಳ್ತಾರೆ.
ಈಗ ನಾವು ಸೃಷ್ಟಿ ಕ್ರಮವನ್ನು ನೋಡೋಣ. ನಾನು ಸ್ವಲ್ಪ ವೇಗವಾಗಿ ಇದನ್ನು ಮಾಡ್ತೀನಿ, ಯಾಕಂದರೆ ಇನ್ನು ಮುಂದೆ ನಮಗೆ ಸ್ವಯಂಭೂ ಮನ್ವಂತರದ ಕಥೆಗಳನ್ನು ನಾವು ಇವತ್ತು ನೋಡಬೇಕಾಗಿದೆ. ಸೃಷ್ಟಿ ಕ್ರಮದಲ್ಲಿ ಮೊದಲನೇ ಸೃಷ್ಟಿ ಚಿತ್ತದ ಸೃಷ್ಟಿ ಆಯಿತು, ಮಹತ್ತತ್ವದ ಸೃಷ್ಟಿ ಆಯಿತು. ಮಹತ್ತತ್ವ ಅಂತಂದ್ರೆ ಏನು? ಮಹತ್ತತ್ವ ಅಂದ್ರೆ ಮಹತ್ತತ್ವ ಏನಿದೆ ಅದರಲ್ಲಿ? ಮಹತ್ತತ್ವ ಅಂತಂದ್ರೆ ಚಿತ್ತ, ಚಿತ್ತ ಅಂತಂದ್ರೆ ನಮ್ಮ ಕಾನ್ಷಿಯಸ್. ಈಗ ನಾನು ಮಲಗಿರ್ತೇನೆ, ಆರಾಮವಾಗಿ ಮಲಗಿರ್ತೇನೆ, ಎದ್ದ ಮೇಲೆ ನಾನು ಎಲ್ಲಿದ್ದೀನಿ ಅಂತ ಒಮ್ಮೆ ಇದು ಆಗಿಬಿಡುತ್ತೆ ಮಲಗಿದಾಗ. ಅದು ನಾನು ಅನ್ನೋ ಒಂದು ಕಾನ್ಷಿಯಸ್ ಬರಬೇಕಲ್ಲ, ಅದು ಮಹತ್ತತ್ವ. ಅದರ ಅಭಿಮಾನಿ ದೇವತೆ ಚತುರ್ಮುಖ ಹುಟ್ಟಿದ. ಚತುರ್ಮುಖನೇ ಮಹತ್ತತ್ವ ಅಭಿಮಾನಿ ದೇವತೆ, ಅವನೇ ಆದಿಜೀವ. ಯಾಕೆ ಅಂತಂದ್ರೆ ಚತುರ್ಮುಖ ಎದ್ದ ಅಂತಂದ್ರೆ ಎಲ್ಲ ಜೀವಜಾತಗಳು ಹೇಳುತ್ತೆ. ಯಾಕೆಂತಂದ್ರೆ ಅವನು ಜೀವ ಕಲಾಭಿಮಾನಿ. ಚತುರ್ಮುಖ ಮಹತ್ವತ್ವದ ಸೃಷ್ಟಿ ಆಯಿತು, ಚತುರ್ಮುಖನ ಸೃಷ್ಟಿ ಆಯಿತು. ಚತುರ್ಮುಖನ ಸೃಷ್ಟಿ ಆದ ಮೇಲೆ ಎರಡನೇ ಮಜಲದಲ್ಲಿ ಅಹಂಕಾರ ಸೃಷ್ಟಿಯಾಯಿತು. ಅಹಂಕಾರ ಅಂದ್ರೆ ಕನ್ನಡದ ಅಹಂಕಾರ ಅಲ್ಲ, ಅವನು ತುಂಬಾ ಅಹಂಕಾರ ಅಂತ ಹೇಳ್ತೀವಿ, ಅದಲ್ಲ. ಇಲ್ಲಿ ಅಹಂಕಾರ ಅಂತಂದ್ರೆ ಒಂದು ಗುಣದ ಸೃಷ್ಟಿ ಆಯಿತು. ಇಲ್ಲಿ ಆ ಅಹಂಕಾರದ ಅಭಿಮಾನಿ ದೇವತೆಯಾದ ಶಿವ ಸೃಷ್ಟಿಯಾದ. ಶಿವನಿಗೆ ಮುಕ್ಕಣ್ಣ ಅಂತ ಹೇಳ್ತೀವಿ ನಾವು. ಅದೇ ದ್ರವ್ಯ ಜ್ಞಾನ ಕರ್ಮ ಅದನ್ನ ಸೃಷ್ಟಿ ಮಾಡಿದ. ಅದಕ್ಕೆ ಮತ್ತೆ ದ್ರವ್ಯ ಜ್ಞಾನ ಕರ್ಮಕ್ಕೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚವಿಧ ಕರ್ಮಗಳು ಸೃಷ್ಟಿಯಾದವು. ಹೀಗಾಗಿ ಶಿವನಿಗೆ ಪಂಚಮುಖ ಅಂತಲೂ ಹೇಳ್ತಾರೆ. ಶಿವನ ಸೃಷ್ಟಿ ಆಯಿತು. ಅದೇ ನಾವು ಗುಣಗಳು ಹೇಳೋದು, ನ್ಯೂಟ್ರಾನ್, ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್ ಅಂತ, ಸತ್ವ, ರಜಸ್ಸು, ತಮಸ್ಸು. ಈಗಿನ ಮಾಡರ್ನ್ ಸೈನ್ಸ್ ಅಲ್ಲಿ ಅದನ್ನು ಹೇಳ್ತಾರೆ. ಮೂರನೇ ಮಜಲಿನಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ನೂ ಬ್ರಹ್ಮಾಂಡ ಸೃಷ್ಟಿ ಆಗಿಲ್ಲ, ಜಸ್ಟ್ ಒಂದು ಬೇಸ್ ಕ್ರಿಯೇಟ್ ಆಗ್ತಾ ಇದೆ ಬ್ರಹ್ಮಾಂಡ ಸೃಷ್ಟಿ ಆಗಲಿಕ್ಕೆ. ಆಗ ಪ್ರಾಕೃತ ಸರ್ಗ ಅಂತ, ಇಲ್ಲಿವರೆಗೂ ಆಗಿದ್ದು ಸರ್ಗ, ಇನ್ನು ಮೇಲೆ ಆಗೋದು ಪ್ರಾಕೃತ ಸರ್ಗ ಅಥವಾ ವಿಸರ್ಗ. ಅದು ಇಲ್ಲಿ ಏನಾಗುತ್ತೆ, ಪಂಚಭೂತ ಸೃಷ್ಟಿ ಆಗುತ್ತೆ. ಪಂಚಭೂತದಲ್ಲಿ ಆಕಾಶ, ಗಾಳಿ, ಬೆಂಕಿ, ನೀರು, ಮಣ್ಣು. ಆಕಾಶ ಮೊದಲೇ ಇತ್ತು, ಪ್ರಳಯ ಕಾಲದಲ್ಲೂ ಆಕಾಶ ಇದೆ. ಆಕಾಶ ಯಾವತ್ತೂ ಇದು ಇಲ್ಲ. ಆಕಾಶ ಏನು ಶಾಸ್ತ್ರಕಾರರು ಏನು ಹೇಳ್ತಾರೆ ಅಂತಂದ್ರೆ, ಆಕಾಶ ಮೂರು ವಿಧ ಆಕಾಶ ಇದೆ ಅಂತ ಹೇಳ್ತಾರೆ. ಒಂದು ಮಹಾ ಆಕಾಶ ಇತ್ತು, ಅದರ ಮೇಲೆ ಇನ್ನೊಂದು ಆಕಾಶ ಬಂತು. ಆಮೇಲೆ ಅದಾದ್ಮೇಲೆ ಒಂದು ಭೂತಾಕಾಶ ಅಂತ ಬಂತು. ಈಗ ಮಾಡರ್ನ್ ಸೈನ್ಸ್ ಹೇಳ್ತಾರೆ ನಮಗೊಂದು ಕಣ್ಣಿಗೆ ಕಾಣಿಸದ ಒಂದು ನೀಲವರ್ಣ ಇದೆ ಅಂತ. ಅದು ಮಾಡರ್ನ್ ಸೈನ್ಸ್ ಹೇಳೋದು ಬೇಡ, ಭಾಗವತ ಹೇಳಿದೆ. ಆಚಾರ್ಯ ಮಧ್ವರು 13ನೇ ಶತಮಾನದಲ್ಲೇ ಹೇಳಿದ್ದಾರೆ, ಭೂತಮಪ್ಯಸಿತಂ ದಿವ್ಯ ದೃಷ್ಟಿ ಗೋಚರಮೇವತು ಅಂತ. ನಮ್ಮ ಕಣ್ಣಿಗೆ ಕಾಣದ ಒಂದು ಅತೀತ ನೀಲ ವರ್ಣ ಇದೆ, ಅದೇ ಈಗಿನ ಸೈಂಟಿಸ್ಟ್ ಹೇಳೋದು ಅಲ್ಟ್ರಾ ವೈಲೆಟ್ ಅಂತ. ಅದು 13ನೇ ಶತಮಾನದಲ್ಲೇ ಆಚಾರ್ಯರು ಹೇಳಿದ್ರು. ಅದು ನಮಗೆ ಬೇಡ, ಈಗಿನ ಸೈಂಟಿಸ್ಟ್ ಹೇಳಿದ್ ಬೇಕಾಗತ್ತೆ ನಮಗೆ. ಅದು ನೀಲವರ್ಣ, ಅದು ಸೃಷ್ಟಿ ಆಯಿತು. ಅದಾದ ಮೇಲೆ ಗಾಳಿ ಬಂತು, ವಾಯು ಸೃಷ್ಟಿ ಆಯಿತು. ವಾಯು ಚಲನೆಯಿಂದ, ಫ್ರಿಕ್ಷನ್ ಇಂದ ಬೆಂಕಿಯ ಸೃಷ್ಟಿ ಆಯಿತು. ಬೆಂಕಿಯಿಂದ ನೀರಿನಿಂದ ಅದು ಮಾಯಿಶ್ಚರ್ ಆಗಿ ಅದು ಕಲ್ಲು, ಮಣ್ಣು, ಗುಡ್ಡಗಳಾಗಿ ಬ್ರಹ್ಮಾಂಡ ಸೃಷ್ಟಿ ಆಯಿತು. ಇದು 5 ಪಂಚಭೂತದ ಜೊತೆ 5 ತನ್ಮಾತ್ರೆಗಳು ಕೂಡ ಸೃಷ್ಟಿ ಆಯಿತು. ಈ ಪಂಚಭೂತಗಳು ಅಂತಂದ್ರೆ ಇಟ್ಸ್ ಆರ್ಗನ್ಸ್ ಆಫ್ ನಾಲೆಜ್ ಆರ್ ಪರ್ಸೆಪ್ಷನ್ ಅಂತ ನಾವು ಇಂಗ್ಲಿಷಲ್ಲಿ ಹೇಳ್ತೀವಿ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅದಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದ ನಾವು ಕೇಳ್ತೀವಿ ಕಿವಿಯಿಂದ, ವಾಸನೆ ಮೂಗಿನಿಂದ ವಾಸನೆ ನೋಡ್ತೀವಿ, ಕಣ್ಣಿನಿಂದ ಮತ್ತೇನೋ ನೋಡ್ತೀವಿ, ಬಾಯಿಂದ ಮಾತಾಡ್ತೀವಿ. ಆಯ್ತು, ಇವೆಲ್ಲ ಕೊಟ್ಟ ಭಗವಂತ, ಆದರೆ ಕಣ್ಣಿನಿಂದ ನೋಡಬೇಕೋ ಬೇಡವೋ ಮನಸ್ಸೇ ಇಲ್ಲ, ಏನು ಮಾಡ್ತೀರಾ? ಅದಕ್ಕೆ ಭಗವಂತ ಏನು ಮಾಡಿದ, 5ನೇ ಮಜಲಿನಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಅದರ ವಿಸ್ತಾರವೇ ಚೇತನ. ಅದು ಅಂತಃಕರಣ ಅಂತ ನಾವು ಹೇಳ್ತೀವಿ. ಅಂತಃಕರಣ ಅಂತ ದೇ ಆರ್ ಆಲ್ ಇನ್ನರ್ ಇನ್ಸ್ಟ್ರೂಮೆಂಟ್ಸ್. ಈಗ ನನ್ನ ಹತ್ರ ಸ್ವಿಚ್ ಇದೆ, ನೋಡಬೇಕು ಅನ್ನೋದು ಒಂದು ಸ್ವಿಚ್ ಇದೆ, ಬಟ್ ಅದನ್ನು ಹಾಕುವಾಗ ಮನಸ್ಸಿರ್ಬೇಕಲ್ಲ. ಅದಕ್ಕೆ ಈ ಅಂತಃಕರಣದಿಂದ, ಇನ್ನರ್ ಇನ್ಸ್ಟ್ರೂಮೆಂಟ್ಸ್ ಇಂದ ನಾನು ಅದನ್ನು ಸ್ವಿಚ್ ಹಾಕಿ ಅದು ಏನು ಇದೆ ಅದನ್ನು ಅನುಭವಿಸ್ತೇನೆ. ಆಮೇಲೆ ಕೊನೆ 6ನೇ ಇಲ್ಲಿವರೆಗೂ ಬ್ರಹ್ಮಾಂಡ ಸೃಷ್ಟಿ ಆಯಿತು. ಇನ್ನು ಒಂದು ಮೇಜರ್ ಸೃಷ್ಟಿ ಮಾಡ್ತಾನೆ ದೇವರು. ಅದಕ್ಕೆ ನಾವು ದೇವರು ಭಾರಿ ಕಿಡಿಗೇಡಿ ಅಂತ ಹೇಳೋದು. ಯಾಕೆಂದ್ರೆ ಉದಾಹರಣೆಗೆ ಬಾಳೆ ಹಣ್ಣಿನಲ್ಲಿ ಶಕ್ತಿ ಇರಲ್ಲ, ಅದರ ಸಿಪ್ಪೆಯಲ್ಲಿ ಶಕ್ತಿ ಇಟ್ಟಿರ್ತಾನೆ ದೇವರು. ಹೀಗಾಗಿ ಭಾರಿ ಕಿಡಿಗೇಡಿ ದೇವರು. ಅದಕ್ಕೆ 6ನೇ ಮಜಲದಲ್ಲಿ ಒಂದು ಸೃಷ್ಟಿ ಮಾಡಿದ, ಅಜ್ಞಾನ, ಡಾರ್ಕ್ನೆಸ್. ಆ ಸೃಷ್ಟಿ ಮಾಡಿದ್ದೇ ತಪ್ಪಾಯ್ತು. ಎಲ್ಲ ಕಡೆ ಅಜ್ಞಾನ ತುಂಬಿಕೊಂತು. ಅದು ಸೃಷ್ಟಿ ಮಾಡಿರಲಿಲ್ಲ ಅಂತಂದ್ರೆ ಎಲ್ಲ ಕಡೆ ಜ್ಞಾನ ಇದ್ರೆ ಭಾಗವತ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಯಾಕಂದ್ರೆ ಎಲ್ಲ ಕಡೆ ಜ್ಞಾನನೇ ಇದೆ, ಯಾಕೆ ಬೇಕು? ಅದಕ್ಕೆ ದೇವರು ಅಜ್ಞಾನ ಸೃಷ್ಟಿ ಮಾಡಿದ, ಕತ್ತಲೆಯನ್ನು ಸೃಷ್ಟಿ ಮಾಡಿದ. ಈಗ ಬ್ರಹ್ಮಾಂಡ ಪೂರ್ತಿ ಸೃಷ್ಟಿ ಆಯಿತು. ಬ್ರಹ್ಮಾಂಡ ಸೃಷ್ಟಿ ಆದ್ಮೇಲೆ ಯಾರು ಇದನ್ನ ಬ್ರಹ್ಮಾಂಡ ಅನುಭವಿಸೋರು? ಆಯ್ತು, ನಾನು ಪ್ರಾಪರ್ಟಿ ಮಾಡಿಟ್ಟೆ, ಅದನ್ನ ಮುಂದೆ ಯಾರು ನೋಡ್ಕೊಂಡು ಹೋಗೋರು?
ಅದಕ್ಕೆ ಮೊದಲು ಏನು ಮಾಡಿದ್ರು, ಮಹಾಸರ್ಗ ಸೃಷ್ಟಿ ಅಂತ ದೇವರು ಸೃಷ್ಟಿ ಮಾಡ್ತಾನೆ. ಮಹಾಸರ್ಗ ಅಂತಂದ್ರೆ ಅದರಲ್ಲಿ ವನಸ್ಪತಿಗಳು, ಲತೆಗಳು, ಗಿಡ ಮರಗಳು. ಯಾಕೆ ಮಹಾಸರ್ಗ ಅಂತಂದ್ರೆ ಅವಕ್ಕೆ ನೀರು ಹಾಕಿದ್ರೆ ಕೆಳಗೆ ಹೋಗಲ್ಲ, ಮೇಲೆ ಹೋಗುತ್ತೆ, ಅವೆಲ್ಲ ಊರ್ಧ್ವಮುಖ. ಮರಗಳು ಪಾಪ ಮಾಡಲ್ಲ. ಯಾಕಂದ್ರೆ ಈಗ ಒಬ್ಬ ಮನುಷ್ಯ ಮರ ಕಡಿಲಿಕ್ಕೆ ಬಂದ್ರೂ ಕೂಡ ಅವನಿಗೆ ಅದು ಆಶ್ರಯ ಕೊಡುತ್ತೆ. ಮರ ಪಾಪ ಮಾಡಲ್ಲ, ಅವೆಲ್ಲ ಊರ್ಧ್ವಮುಖ ಆಗತ್ತೆ. ಮರಗಳ ಸೃಷ್ಟಿ ಆಯಿತು. ಮರಗಳ 7ನೇ ಮಜಲಿನಲ್ಲಿ ಮರಗಳ ಸೃಷ್ಟಿ, ವನಸ್ಪತಿಗಳು, ಲತೆಗಳು ಅವೆಲ್ಲ ಸೃಷ್ಟಿ ಆದ ಮೇಲೆ ಭಾಗವತ ಹೇಳುತ್ತೆ 28 ಪ್ರಾಣಿಗಳ ಸೃಷ್ಟಿ ಆದುವಂತೆ. ಬೇರೆ 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 ಪ್ರಾಣಿಗಳು, 2 ಕಾಲಿನ ಪ್ರಾಣಿಗಳು, ಮತ್ತೆ 4 ಕಾಲಿನ ಪ್ರಾಣಿಗಳು, ಆಮೇಲೆ ಸರ್ಪೆಂಟ್ಸ್ ಸರ್ಪಗಳು, ಆಮೇಲೆ ಮೀನು, ಆಮೇಲೆ ಕೆಲವು ಪ್ರಾಣಿಗಳು ಭೂಮಿ ಮೇಲೆ ಇರುತ್ತೆ, ನೀರಿನ ಒಳಗಡೆ ಇರುತ್ತೆ. ಅಂತಹ 28 ಪ್ರಾಣಿಗಳ ವರ್ಣನೆ ಇದೆ. ನಮಗೆ ಅಷ್ಟು ವರ್ಣನೆ ಮಾಡೋದು ಬೇಡ, ಯಾಕಂದ್ರೆ ಮುಂದೆ ಸಾಗಬೇಕು ನಾವು. 28 ಪ್ರಾಣಿಗಳ ಸೃಷ್ಟಿ ಆಯಿತು. ಕೊನೆಯದಾಗಿ ಮನುಷ್ಯರ ಸೃಷ್ಟಿ ಆಯಿತು. ಮನುಷ್ಯ ಅಧಪಾತನೆ, ಯಾಕೆಂದ್ರೆ ಅವ್ನು ಮೇಲ್ ತಿಂದಂದ್ರೆ ಕೆಳಗಡೆ ಹೋಗುತ್ತೆ. ಅಧಪಾತನೆ. ಪ್ರಾಣಿಗಳಿಗೆ ತಿರಿಯಕ್ಕೆ ಅದು ಹಾರಿಜಾಂಟಲ್, ಅದು ಬಾಯಿಯಿಂದ ಬಾಲದವರೆಗೆ ಹೋಗುತ್ತೆ. ನಮ್ದು ಹಾಗಲ್ಲ, ಮೇಲೆ ತಿಂದ್ರೆ ಕೆಳಕ್ಕೆ ಅಧಪಾತಕ್ಕೆ ಹೋಗುತ್ತೆ. ಮನುಷ್ಯ ಅಂತಂದ್ರೆ ಅಧಪಾತ, ಮನುಷ್ಯನ ಮಾಡುವ ಕೆಲಸವೇ ಅಧಪಾತವಾಗಿರುತ್ತೆ. ಅದಕ್ಕೆ ಈ 9 ಸೃಷ್ಟಿಗಳು, 9 ಮಜಲಿನಲ್ಲಿ ದೇವರ ಸೃಷ್ಟಿ ಮಾಡಿದ್ದು ಮೈತ್ರೇಯರು ವಿದುರನಿಗೆ ಹೇಳ್ತಾರೆ. ಇನ್ನೂ ತುಂಬಾ ಇದೆ. ಅದರಲ್ಲಿ 28 ಪ್ರಾಣಿಗಳ ಹೆಸರು ಯಾವ್ದಾವುದಿದೆ, ತಿರಿಯಕ್ ಪ್ರಾಣಿಗಳಂತಂದ್ರೆ ಯಾವುದು, ಮರಗಳಲ್ಲಿ ಎಷ್ಟು ಬಗೆಯ ಮರಗಳು, ವನಸ್ಪತಿಗಳು ಯಾವುದು ಅಂತ ಬಹಳ ವಿಸ್ತಾರವಾಗಿದೆ. ಅಷ್ಟು ಬೇಡ. ಈಗ ನಾವು ಮುಂದೆ ಒಂದು ಕಾಲಚಕ್ರ ಅಂತ ಒಂದು ಬರುತ್ತೆ. ಮೈತ್ರೇಯರು ಅದು ಕೂಡ ಹೇಳ್ತಾರೆ. ಆಯ್ತು, ಬ್ರಹ್ಮಾಂಡ ಇವೆಲ್ಲ ಸೃಷ್ಟಿ ಮಾಡಿದ, ಇದು ಹೇಗೆ ಇದು ಮುಂದೆ ವಿಸ್ತಾರವಾಗಿ ಹೋಗುತ್ತೆ ಅಂತ ಹೇಳಿದಾಗ ಆಗ ಮೈತ್ರೇಯರು ಕಾಲಚಕ್ರದ ಬಗ್ಗೆ ವಿಸ್ತಾರ ಮಾಡ್ತಾರೆ. ನೋಡಿ, ಒಂದು ಯುಗಚಕ್ರ ತಿರುಗಬೇಕು ಅಂತಂದ್ರೆ ಅದು 1000 ಬಾರಿ ತಿರುಗತ್ತೆ. ಚತುರ್ಮುಖನ ಒಂದು ದಿನ 1000 ಬಾರಿ ಭೂಮಿ ತಿರುಗಿದಾಗ, ಅಂದ್ರೆ ಯುಗಚಕ್ರ ತಿರುಗಿದಾಗ ಚತುರ್ಮುಖನ ಒಂದು ದಿನ ಅಂತಂದ್ರೆ ಕಲಿಯುಗ 4,32,000. ಇನ್ನೂ ಕಲಿಯುಗ ಪ್ರಾರಂಭವೇ ಆಗಿಲ್ಲ. ಈಗ ಜಸ್ಟ್ ವಿ ಆರ್ ಇನ್ ದ ಜಸ್ಟ್ ಸ್ಟಾರ್ಟೆಡ್ ಅಷ್ಟೇ, ಇನ್ನೂ ತುಂಬಾ ಇದೆ. ಅದರ 2ರಷ್ಟು ಅಂತಂದ್ರೆ 8,64,000 ದ್ವಾಪರ ಯುಗ. ಅದರ 3ರಷ್ಟು ತ್ರೇತಾಯುಗ 12,86,000. ಆಮೇಲೆ ಕೃತಯುಗ 17,28,000. ಇವು ಎಲ್ಲ ಲೆಕ್ಕ ಹಾಕಿದರೆ ನಿಮಗೆ 4,32,000. ಇದು ಒಂದು ಯುಗಚಕ್ರ. ಇದು ಒಂದು ಯುಗಚಕ್ರ. ಹೀಗೆ ಒಂದು ಯುಗಚಕ್ರ 14 ಬಾರಿ ಆಗ್ಬೇಕು. ಯಾಕಂದ್ರೆ 14 ಮನ್ವಂತರಗಳಿದೆ. 14 ಮನ್ವಂತರದಲ್ಲಿ ಒಂದು ಪೂರ್ತಿ ಆದಾಗ ಮಹಾಪ್ರಳಯ ಆಗೋದು ಅಂತಂದ್ರೆ 4,32,000 ಕೋಟಿ ವರ್ಷಗಳಾದರೆ ಒಂದು ಮಹಾಪ್ರಳಯ ಆಗುತ್ತೆ. ಅಂದ್ರೆ ಚತುರ್ಮುಖನ 100 ದಿನ ಆಯುಷ್ಯ ಮುಗೀತು. ಮತ್ತೆ ಬೇರೆ ಚತುರ್ಮುಖ ಬರ್ತಾನೆ. ಅದಕ್ಕೆ 100 ವರ್ಷ. 100 ವರ್ಷ ಅಂತಂದ್ರೆ ಚತುರ್ಮುಖನ 100 ವರ್ಷ ಅಂತಂದ್ರೆ 4,32,000 ಕೋಟಿ ವರ್ಷ. ಅದಕ್ಕೆ ಸ್ವಲ್ಪ ಫ್ರಾಕ್ಷನ್ ಬರುತ್ತೆ ಲೆಕ್ಕ ಹಾಕಿದಾಗ, ಅದನ್ನ ಬಿಟ್ಟಿದ್ದಾರೆ, ಅದು ಶೇಷ, ಅದು ಉಳಿದು ಹೋಗುತ್ತೆ. ಅದಕ್ಕಾಗಿ ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ 4,32,000 ಕೋಟಿ ವರ್ಷಗಳು ಅಂದ್ರೆ ಒಂದು ಕಲ್ಪ 14 ಮನ್ವಂತರಗಳು ಮುಗಿಯುತ್ತೆ. ಆಮೇಲೆ ಮತ್ತೆ ಪ್ರಾರಂಭ ಯಥಾ ಪ್ರಕಾರ ಭಗವಂತನ ಸೃಷ್ಟಿ, ಚತುರ್ಮುಖನ ಸೃಷ್ಟಿ, ಅದೇ 9 ಮಜಲಿನಲ್ಲಿ ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ಏನು ಹೆಚ್ಚು ಕಮ್ಮಿ ಮಾಡಲ್ಲ ದೇವರು, ಅದು ಹೇಗಿದೆ ಹಾಗೆ ಮಾಡ್ತಾನೆ. ಹೀಗೆ ಮಾಡಬೇಕಾದ್ರೆ ನಾವು ಸ್ವಯಂಭೂ ಮನುವಿನ ಬಗ್ಗೆ ಇಷ್ಟೆಲ್ಲ ಸೃಷ್ಟಿ ಆದ ಮೇಲೆ ಮೈತ್ರೇಯರು ಸ್ವಯಂಭೂ ಮನುವಿನ ಕಥೆ ವಿಸ್ತಾರ ಮಾಡ್ತಾರೆ. ಸ್ವಯಂಭೂ ಮನು ಆದಿಪುರುಷ, ಅವನಿಂದಲೇ ಮನುವಿನಿಂದ ಮಾನವ ಅಂತ ನಾವು ಹೇಳ್ತೀವಿ. ಅವನು ಭೂಮಿಯ ವಿಸ್ತಾರ ಭೂಮಿಯನ್ನು ತನ್ನ ಸಂತಾನವನ್ನು ಬೆಳೆಸಬೇಕು ಅಂತ ಬಂದಾಗ ದುಷ್ಟಶಕ್ತಿಗಳು ಬಿಡಲೇ ಇಲ್ಲ ಅವನಿಗೆ. ಆಗ ಸ್ವಯಂಭೂಮನು ಚತುರ್ಮುಖನ ಹತ್ರ ಹೋಗ್ತಾನೆ. ಚತುರ್ಮುಖನ ಹತ್ರ ಹೋದ ಮೇಲೆ ಕೇಳ್ತಾನೆ, ಇಲ್ಲ ನೀವು ಭೂಮಿ ವಿಸ್ತಾರ ಮಾಡಬೇಕು ಅಂತ ನಂಗೆ ಹೇಳಿದ್ದೀರಾ, ಆದರೆ ದುಷ್ಟಶಕ್ತಿ ಬಿಡ್ತಾ ಇಲ್ಲ ಅಂತ ಹೇಳಿದಾಗ ಚತುರ್ಮುಖ ಧ್ಯಾನದಲ್ಲಿ ಕೂತಾಗ ಅವನ ಮೂಗಿನಿಂದ ಒಂದು ಸಣ್ಣ ವಸ್ತು ಬೀಳುತ್ತೆ. ಸಣ್ಣ ವಸ್ತು ಬಿದ್ದಾಗ ಅದೇನು ಅಂತ ನೋಡಿದಾಗ ಅದು ಬೃಹದಾಕಾರವಾಗಿ ನಿಂತ ವರಾಹ ಆಗ್ತಾನೆ. ಅದಕ್ಕೆ ಚತುರ್ಮುಖ ಹೇಳ್ತಾನೆ ಒಂದು ಬಹಳ ಅದ್ಭುತವಾದ ಮಾತು, ನಾವೆಲ್ಲರೂ ಅದನ್ನ ಬರೆದಿಟ್ಕೋಬೇಕು. ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ಸ್ತ್ರಿಧೀಶಃ ಅಂತ. ನಾವು ಯಾವುದೇ ಕಷ್ಟ ಬಂದಾಗ ದೇವರೇ ಕೊಟ್ಟಿದ್ದು, ಅದಕ್ಕೆ ದೇವರೇ ಪರಿಹರಿಸ್ತಾನೆ. ದೇವರ ಪಾದಕ್ಕೆ ನಾವು ಶರಣರಾದರೆ ನಾವು ಯಾವ ಕಷ್ಟವೂ ಬರುವುದಿಲ್ಲ. ಇಲ್ಲ ಅಂತಂದ್ರೆ ಕಷ್ಟ ಬಂದಾಗ ನಾವು ವಿಚಲಿತರಾಗ್ತೀವಿ, ಕಷ್ಟ ಬಂದಾಗ ಬಿಟ್ಬಿಡ್ತೀವಿ. ನಾವು ದೇವರ ಮೇಲೆ ಭಾರ ಹಾಕಿದಾಗ ಚತುರ್ಮುಖ ಆದಿಜೀವ ಅವನು ಕೂಡ ಭಗವಂತನ ಮೇಲೆ ಭಾರ ಹಾಕಿದ. ವರಾಹ ಅವತಾರದಿಂದ ಬಂದು ಈ ಭೂಮಿಯನ್ನು ರಕ್ಷಣೆ ಮಾಡಿದ. ಇದು ಆದಿವರಾಹ, ಇದು ಮೊದಲನೇ ವರಾಹ. ವರಾಹ ಅವತಾರ 2 ಬಾರಿ ಆಗಿದೆ. ಒಂದು
ಸ್ವಯಂಭೂ ಮನ್ವಂತರ ಮತ್ತು ಇದರಲ್ಲಿ ಯಾವುದರಲ್ಲಿ ಒಂದು ಸ್ವಯಂಭೂ ಮನ್ವಂತರ, ಒಂದು ವೈವಸ್ವತ ಮನ್ವಂತರ. ಇವನ್ ಸೈಂಟಿಸ್ಟ್ ಕೂಡ ಹೇಳ್ತಾರೆ ಭೂಮಿ 2 ಬಾರಿ ತನ್ನ ಗ್ರಾವಿಟೇಷನ್ ಫೋರ್ಸಿಂದ ಮಿಸ್ ಆಗಿತ್ತು ಅಂತ. ಒಂದು ಪುಸ್ತಕ ಬಂದಿದೆ, ಕೊಲಿಷನ್ ಆಫ್ ದ ವರ್ಲ್ಡ್ ಅಂತ. ಆ ಪುಸ್ತಕದಲ್ಲಿ ವಿಲಿಕೋವ್ಸ್ಕಿ ಅನ್ನೋ ಸೈಂಟಿಸ್ಟ್ ಒಬ್ಬ ಹೇಳ್ತಾನೆ 2 ಬಾರಿ ಭೂಮಿ ತನ್ನ ಕಕ್ಷೆ ಅಂತಂದ್ರೆ ಗ್ರಾವಿಟೇಷನ್ ಇಂದ ಕಳಚಿತ್ತು, ಅದನ್ನು ಮತ್ತೆ ವಾಪಸ್ ಬಂತು. ನಮಗೆ ವಾಪಸ್ ಬಂದಿರೋದು ಗೊತ್ತಿದೆ, ಹೇಗೆ ಬಂತು ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಭಾರತದ ಋಷಿ ಮುನಿಗಳು ಏನು ಹೇಳಿದ್ದಾರೆ ಅದನ್ನ ಕೇಳಬೇಕು ಅಂತ ಹೇಳ್ತಾರೆ. ಈ ವಾಸ್ ಅ ರಷ್ಯನ್ ಸೈಂಟಿಸ್ಟ್. ತುಂಬಾ ಅವನಿಗೆ ನೊಬೆಲ್ ಪ್ರೈಸು ಸಿಕ್ತು. ಅಂತ ಸೈಂಟಿಸ್ಟ್ ಕೂಡ ಹೇಳ್ತಾನೆ ನಾವು ಭಾಗವತ ಅಂತಂದ್ರೆ ಬರೀ ದೇವರ ಕಥೆ ಅದು ಅಲ್ಲ. ಭಾಗವತ ಅಂತಂದ್ರೆ ಸೈನ್ಸ್ ಇದೆ, ಜಿಯೋಗ್ರಫಿ ಇದೆ, ಎಕನಾಮಿಕ್ಸ್ ಇದೆ, ಎಲ್ಲ ಇದೆ ಇದರಲ್ಲಿ ಭಾಗವತದಲ್ಲಿ. ಆಗ ವರಾಹ ಭೂಮಿಯನ್ನು ತನ್ನ ಕಕ್ಷೆಯಲ್ಲಿ ಇಟ್ಟು ಅದಕ್ಕೆ ಅವನು ಆದಿವರಾಹ ಮತ್ತೆ ಸ್ವಯಂಭೂ ಮನುಗೆ ಹೇಳ್ತಾನೆ ನಿನ್ನ ಸಂತಾನ ವಿಸ್ತಾರ ಮಾಡು, ಭೂಮಿ ವಿಸ್ತಾರ ಮಾಡು ಅಂತ ಹೇಳ್ತಾನೆ. ಆಗ ಸ್ವಯಂಭೂ ಮನುವಿಗೆ 5 ಜನ ಮಕ್ಕಳಾಗ್ತಾರೆ. 3 ಜನ ಹೆಣ್ಮಕ್ಕಳು, 2 ಗಂಡಸು ಮಕ್ಕಳು. ಅದರಲ್ಲಿ ದೇವಭೂತಿ, ಪ್ರಸೂತಿ, ಆಕೂತಿ ಮತ್ತೆ ಉತ್ತಾನಪಾದ, ಪ್ರಿಯವ್ರತ. ನಾವು ಇವತ್ತು ಉತ್ತಾನಪಾದನ ಕಥೆ ನೋಡ್ಬೇಕು. ಉತ್ತಾನಪಾದ ಅಂತಂದ್ರೆ ತಲೆ ಕೆಳಗೆ ಕಾಲು ಮೇಲೆ. ನಾವು ಎಲ್ಲರೂ ಉತ್ತಾನಪಾದರೆ ಯಾಕಂದ್ರೆ ನಮ್ದು ತಲೆ ಕೆಳಗೆ ಇರುತ್ತೆ, ಕಾಲು ಮೇಲೆ ಇರುತ್ತೆ. ಉತ್ತಾನಪಾದ ಅವನಿಗೆ 2 ಹೆಂಡಂದರಿದ್ದರು, ಸುರುಚಿ ಮತ್ತೆ ಸುನೀತಿ. ನಿಮಗೆ ಎಲ್ಲ ಕಥೆ ಗೊತ್ತಿದೆ, ನಾನು ಸಂಕ್ಷೇಪವಾಗಿ ಹೇಳ್ತಾ ಹೋಗ್ತೇನೆ. ಸುರುಚಿಗೆ ಉತ್ತಮ ಅಂತ ಮತ್ತೆ ಸುನೀತಿಗೆ ಧ್ರುವ ಅಂತ ಮಗನಿದ್ದನು. ಒಂದು ದಿನ ಏನಾಗುತ್ತೆ, ರಾಜ್ಯಸಭೆಯಲ್ಲಿ ಧ್ರುವ ಚಿಕ್ಕ ಮಗು, 4-5 ವರ್ಷದ ಮಗು. ಆಗ ಅವನು ಬಂದು ಅಪ್ಪನ ತೊಡೆ ಮೇಲೆ ಕೂತ್ಕೋತೀನಿ ಅಂತ ಹೇಳ್ತಾನೆ. ಸಹಜವಾಗಿ ಮಕ್ಕಳ ಅಪ್ಪನ ತೊಡೆ ಅಂತಂದ್ರೆ ಅದು ಸಿಂಹಾಸನ, ಅವರಿಗೆ ಬೇರೆ ಏನೂ ಬೇಡ. ಅವನು ಕೂತ್ಕೊಳ್ಳಿಕ್ಕೆ ಹೋದಾಗ ಇವನು ಹೆಂಡತಿ ಮುಖ ನೋಡ್ತಾನೆ, ಅವ್ನು ಕೂಡಿಸ್ಕೋಬೇಕೋ ಬೇಡ. ಯಾಕಂದ್ರೆ ಅವಳಿಗೆ ಹಿ ವಾಂಟ್ ಟು ಪ್ಲೀಸ್ ಅನದರ್ ಸುರುಚಿ. ಸೊ ಹೀಗಾಗಿ ಅವಳನ್ನ ಕೂಡಿಸ್ಕೋಬಾರ್ದು ಅಂತ ಧ್ರುವನ್ ನೋಡಿದಾಗ ಕೂಡಿಸ್ಕೊಳ್ಳಲು ಇಳಿಸ್ಬಿಡ್ತಾನೆ. ಅವನು ಪಾಪ ಧ್ರುವ ಚಿಕ್ಕ ಮಗು ಅಳ್ತಾ ಹೋಗುತ್ತೆ ಸುನೀತಿ ಹತ್ರ. ಆಗ ಸುನೀತಿಗೆ ಹೇಳ್ತಾನೆ, ಇಲ್ಲ ಅಪ್ಪ ನನ್ನ ತೊಡೆ ಮೇಲೆ ಕೂಡಿಸ್ತಿಲ್ಲ ಅಂತ. ಆಗ ಹೌದಪ್ಪ, ನಾವು ಭಾಗ್ಯಹೀನರು, ನಿನಗೆ ತಂದೆ ತೊಡೆ ದೊರಕಲಿಲ್ಲ, ದೇವರ ಹತ್ರ ಪ್ರಾರ್ಥನೆ ಮಾಡು ಅಂತ ಹೇಳ್ತಾಳೆ ತಾಯಿ. ನೋಡಿ, ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ನಾವು ಹೇಳಿದರೆ ಬೇಗ ಅರ್ಥವಾಗ್ಬಿಡುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಏಕಾದಶಿ ಉಪವಾಸವನ್ನು ನಾವು ಹೇಳಿದ್ರೆ ಅವ್ರ ಜೀವಮಾನ ಪರ್ಯಂತ ನಿಶ್ಚಕ್ರ ಮಾಡ್ತಾರೆ. ಚಿಕ್ಕ ವಯಸ್ಸಿದೆ, ಸಣ್ಣ ವಯಸ್ಸಿದೆ, ತಿನ್ಕೊಂಡು ಹೋಗು ಅಂತಂದ್ರೆ ನಾವೇ ಅವರಿಗೆ ಬೇಯಿಸಿ ಹಾಕಿದ್ರೆ ಅದು ಉಪಯೋಗ ಇಲ್ಲ. ಅಂದ್ರೆ ಚಿಕ್ಕ ವಯಸ್ಸು ಯಾವುದೇ ತರಹದ ಕಲ್ಮಶ ಇರಲ್ಲ. ಚಿಕ್ಕ ವಯಸ್ಸಿನಲ್ಲೇ ನಾವು ದೇವರು, ನಮ್ಮ ಸನಾತನ ಧರ್ಮ, ನಮ್ಮ ಗುರು ಹಿರಿಯರ ಬಗ್ಗೆ ಅವರಿಗೆ ಪಾಠ ಹೇಳಿದರೆ ಅವರು ಕೊನೆಯವರೆಗೂ ಅದನ್ನ ಉಳಿಸ್ಕೊಂಡು ಬರ್ತಾರೆ. ಉದಾಹರಣೆಗೆ ಧ್ರುವ ನಮ್ಮ ಭಾಗವತದಲ್ಲಿ ಒಂದು 3 ಹುಡುಗರಿದ್ದಾರೆ, 5 ವರ್ಷದಲ್ಲಿ ದೇವರ ಕಂಡವರು. ಒಬ್ಬರು ನಾರದರು, ಮತ್ತೆ ಧ್ರುವ ಚಕ್ರವರ್ತಿ, ಮತ್ತೆ ಪ್ರಹ್ಲಾದ. ಧ್ರುವ ಚಕ್ರವರ್ತಿ ಏನ್ ಮಾಡ್ತಾನಂತಂದ್ರೆ, ಧ್ರುವ ಆಯ್ತು ನಾನು ಅರಣ್ಯಕ್ಕೆ ಹೋಗ್ತೀನಿ ತಪಸ್ಸು ಮಾಡ್ಲಿಕ್ಕೆ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾನೆ. ಮಗು ಹೋಗಬೇಕಾದ್ರೆ ಅವನ ಎದುರಿಗೆ ಅವನ ಪರೀಕ್ಷೆ ಮಾಡ್ಲಿಕ್ಕಂತ ನಾರದರು ಬರ್ತಾರೆ. ನಾರದರು ಬಂದು ಎಲ್ಲಿ ಹೋಗ್ತಾ ಇದೆಯಪ್ಪ ನೀನು ಇಷ್ಟು ಸಣ್ಣ ಹುಡುಗ ಅಂತ ಕೇಳಿದಾಗ, ಇಲ್ಲ ನಾನು ದೇವರನ್ನು ನೋಡಬೇಕು ಅಂತ ಹೇಳ್ತಾನೆ. ನೋಡಿ, ಚಿಕ್ಕ ಮಗುಗೆ ಎಷ್ಟು ಇದು ಇದೆ, ದಾರಢ್ಯ ಇದೆ, ನಾನು ದೇವ್ರು ನೋಡಬೇಕು ಅಂತ. ಆಗ ದೇವ್ರು ಎಲ್ಲ ಎಲ್ಲಿ ನೋಡ್ತೀಯಾ, ಇದೆಲ್ಲ ವಯಸ್ಸಲ್ಲ, ನೀನು ವಾಪಸ್ ಮನೆಗೆ ಹೋಗು ಅಂತ ನಾರದರು ಹೇಳ್ತಾರೆ ಅವನಿಗೆ. ಆದರೂ ಕೂಡ ಧ್ರುವ ತನ್ನ ಒಂದು ಅವನ ನಿರ್ಧಾರ ಬಿಡಲ್ಲ, ದೃಢ ನಿರ್ಧಾರ. ಹೋಗ್ತಾನೆ. ಹೋಗಬೇಕಾದ್ರೆ ದೇವರನ್ನು ನೋಡಲಿಕ್ಕೆ ಕೆಲವು ಮಂತ್ರಗಳಿದೆಯಪ್ಪ, ಹಾಗೆ ದೇವರು ಕಾಣಿಸಲ್ಲ ಅಂತ ಅವನಿಗೆ ಧ್ರುವನಿಗೆ 12 ವಾಸುದೇವ 12 ಉಪದೇಶ ಮಾಡ್ತಾರೆ. ಧ್ರುವ ಅರಣ್ಯಕ್ಕೆ ಹೋಗ್ತಾನೆ, ಕಠೋರವಾದ ತಪಸ್ಸೆ ಮಾಡ್ತಾನೆ 6 ತಿಂಗಳು. ಮೊದಲೇ ತಿಂಗಳು ಹಣ್ಣು ಹಂಪಲು ತಿಂತಾನೆ, 2ನೇ ತಿಂಗಳು ಅದನ್ನು ಬಿಡ್ತಾನೆ, ಬರೀ ಎಲೆ ತಿಂತಾನೆ. 3ನೇ ತಿಂಗಳು ಬರೀ ಬಿಲ್ವ ಪತ್ರ ತಿಂತಾನೆ, ಅದು 1 ಹೊತ್ತು ತಿಂತಾನೆ. 4ನೇ ತಿಂಗಳು ನೀರು ಅದು ಬಿಟ್ಬಿಡ್ತಾನೆ, ಪತ್ರವನ್ನು ಬಿಡ್ತಾನೆ, ನೀರು ಕುಡಿಯೋಕೆ ಶುರು ಮಾಡ್ತಾನೆ. 5ನೇ ತಿಂಗಳು ನೀರು ಬಿಡ್ತಾನೆ. 6ನೇ ತಿಂಗಳು ತನ್ನ ಶ್ವಾಸ ತಗೊಳ್ಳೋದು ನಿಲ್ಲಿಸಿ ಆ ಯೋಗದಲ್ಲಿ ಕೂತ್ಬಿಡ್ತಾನೆ ಧ್ರುವ, 5 ವರ್ಷದ ಮಗು. ಆಗ ಅವನ ತಪಸ್ಸಿಗೆ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಅದೇ ಧ್ರುವವರದ ವಾಸುದೇವ ಒಂದು ಅವತಾರ. ನಮ್ಮ ಭಾಗವತದಲ್ಲಿ 28 ಅವತಾರದಲ್ಲಿ ಒಂದು ಅವತಾರ ಧ್ರುವವರದ ವಾಸುದೇವ. ಆಗ ಭಗವಂತ ಕೇಳ್ತಾನೆ, ಏನು ಬೇಕು ಕೇಳು ಅಂತ. ಆಗ ಒಂದು ಅದ್ಭುತವಾದಂತಹ ಉದ್ಗಾರ, ಅಂದರೆ ಅದು ಮಂತ್ರ. ಧ್ರುವ ಹೇಳ್ತಾನೆ, ನಾವು ನಿತ್ಯದಲ್ಲಿ ಪೂಜೆಯಲ್ಲಿ ಜಪ ಮಾಡಬೇಕಾದ್ರೆ ಮಂತ್ರ ಬಳಸ್ತೇವೆ. ಯೋಂತಃ ಪ್ರವಿಶ್ಯ ಮಮ ವಾಚ ಇಮಾಂ ಪ್ರಸೂಕ್ತ ಸಂಜೀವಯತ್ಯ ಅಖಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಸ್ತ ಹಸ್ತಚರಣ ಶ್ರವಣತ್ವಗಾದಿನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ.
ನೀನು ಋಷಿಕೇಶ, ನನ್ನ ಎಲ್ಲ ಇಂದ್ರಿಯಾಭಿಮಾನಿ ದೇವತೆ ಆದಂಥ ನೀನು ನಾನು ಏನು ನಿನಗೆ ಕೇಳಲಿ ಅಂತ ಕೇಳಿದಾಗ, ಆದರೂ ಚಿಕ್ಕ ಮಗು ನಿನಗೇನು ಬೇಕು ಅಂತ ಕೇಳಿದಾಗ, ಇಲ್ಲ ನಾನು ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಹೇಳ್ತಾನೆ ಧ್ರುವ. ಆಗ ಆಯಿತು ತಥಾಸ್ತು, ನೀನು ಅಪ್ಪನ ತೊಡೆಯ ಮೇಲೇನು ನೀನು ಚಕ್ರವರ್ತಿ ಆಗ್ತಿ ಅಂತ ಧ್ರುವನಿಗೆ ಅನುಗ್ರಹ ಮಾಡಿ ಭಗವಂತ ಅಂತರ್ಧಾನನಾಗ್ತಾನೆ. ಆಗ ಧ್ರುವ ವಾಪಸ್ ಮನೆಗೆ ಬರಬೇಕಾದ್ರೆ ಗುಳೋ ಅಂತ ಹತ್ತು ಬಿಡ್ತಾನಂತೆ. ಅಯ್ಯೋ, ದೇವರು ಸಿಕ್ಕಾಗ ನಾನು ಮೋಕ್ಷ ಕೇಳಿದೆ, ನಮ್ಮ ಅಪ್ಪನ ತೊಡೆ, ಆಸ್ತಿ, ರಾಜ್ಯಭಾರ ಕೇಳಿದೆ ಅಲ್ಲ, ಎಂಥ ಮೂರ್ಖ ಇದ್ದೀನಿ ಅಂತ ಹೇಳಿ ಧ್ರುವ ಪರಿತಪ್ಪಿಸಿ ಹಾಗೆ ಅವನು ತನ್ನ ರಾಜ್ಯಕ್ಕೆ ಬರಬೇಕಾದ್ರೆ ಆಗ ಅಲ್ಲಿ ಉತ್ತಾನಪಾದ ಮತ್ತು ಸುರುಚಿಗೆ ಕೂಡ ಗಿಲ್ಟಿ ಫೀಲ್ ಆಗಿಬಿಟ್ಟಿದೆ. ಪಾಪ ಚಿಕ್ಕ ಮಗು ಹಾಗೆ ಮಾಡಬಾರ್ದಾಗಿತ್ತು ಅಂತ ಅವರು ಕೂಡ ಅವನನ್ನು ಸತ್ಕಾರ ಮಾಡಿ ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಮುಂದೆ ಒಂದು ದಿನ ಅವನು ರಾಜ್ಯಭಾರ ಮಾಡ್ತಾನೆ. ನೋಡಿ, ಸುರುಚಿಯ ಮಗ ಉತ್ತಮನಿಗೆ ರಾಜ್ಯ ಸಿಗಬೇಕಾಗಿತ್ತು. ಆದರೆ ಅವನು ಉತ್ತಮನ ಒಂದು ಹಣೆ ಬರ ನೋಡಿ, ಅವನೇನು ಮಾಡ್ತಾನೆ, ಒಂದು ದಿನ ಯುದ್ಧಕ್ಕೆ ಹೋಗಿರ್ತಾನೆ. ಯಕ್ಷರ ಜೊತೆ ಯುದ್ಧ ಆಡಬೇಕಾದ್ರೆ ಅವನು ಯುದ್ಧದಲ್ಲಿ ತೀರಿ ಹೋಗಿಬಿಡ್ತಾನೆ, ಅವನು ಮೃತನಾಗಿ ಬಿಡ್ತಾನೆ. ಸುರುಚಿ ಮಗನಿಗೆ ರಾಜ್ಯವೇ ಇಲ್ಲ, ಹಾಗಾಗಿಬಿಡುತ್ತೆ. ಆಗ ಧ್ರುವ ಚಕ್ರವರ್ತಿ ಆದಾಗ ಏನು ಮಾಡ್ತಾನೆ, ನನ್ನ ತಮ್ಮನ್ನು ಕೊಂದ ಇವರು ಯಕ್ಷರನ್ನು ಬಿಡಬಾರದು ಅಂತ ಕುಬೇರ ಲೋಕಕ್ಕೆ ದಾಳಿ ಮಾಡ್ತಾನೆ. ಕುಬೇರ ಲೋಕಕ್ಕೆ ದಾಳಿ ಮಾಡಿದಾಗ ಕುಬೇರ ಬಂದು ಧ್ರುವನಿಗೆ ಸಂತೈಸ್ತಾರೆ. ನಾವು ಯಾರು ಸಾಯಸೋರು ನಾವಲ್ಲ, ಹುಟ್ಟಿಸೋರು ನಾವಲ್ಲ, ಎಲ್ಲವೂ ಭಗವಂತನ ಒಂದು ಕ್ರಿಯೆ. ಆದ್ದರಿಂದ ಈ ಯುದ್ಧವನ್ನು ನಿಲ್ಲಿಸು, ಇಲ್ಲಿಗೆ ಶಾಂತಿಯನ್ನು ಕಾಪಾಡುವಂತ ಧ್ರುವನಿಗೆ ಕುಬೇರ ಹೇಳ್ತಾನೆ. ಆಗ ಅವನಿಗೂ ಪಶ್ಚಾತ್ತಾಪ ಆಗುತ್ತೆ ಧ್ರುವನಿಗೆ. ಬಂದು ಮತ್ತು ಅದನ್ನು ಕುಬೇರನ ಅನುಗ್ರಹಕ್ಕೆ ಪಾತ್ರನಾಗಿ ಉತ್ತಮವಾದಂತಹ ಧ್ರುವ ತನ್ನ ಆಡಳಿತವನ್ನು ಮಾಡಿ ಅವನು ಮುಂದೆ ಧ್ರುವಲೋಕ ಪದವಿಯನ್ನು ಪಡೀತಾನೆ. ಇದು ಧ್ರುವ ಚಕ್ರವರ್ತಿಯ ಕಥೆ. ಧ್ರುವ ಚಕ್ರವರ್ತಿಯ ಕಥೆ ನಾವು ನಿತ್ಯದಲ್ಲಿ ಆಗಲಿ ಅಥವಾ ಏಕಾದಶಿ, ಆಮೇಲೆ ಪೌರ್ಣಿಮೆ, ಆಮೇಲೆ ಮತ್ತೆ ಇನ್ನು ಸಂಕ್ರಮಣಗಳು ಬರುತ್ತೆ. ಪ್ರತಿ ತಿಂಗಳ ಸಂಕ್ರಮಣ ಇರುತ್ತೆ, ಮೇಷ ಸಂಕ್ರಮಣ, ಮಿಥುನ ಸಂಕ್ರಮಣ. ಆ ಸಂಕ್ರಮಣ ಕಾಲದಲ್ಲಿ ನಾವು ಧ್ರುವವರದ ವಾಸುದೇವನ ಕಥೆಯನ್ನು ನಾವು ಅದನ್ನು ಚಿಂತನೆ ಮಾಡಿದಾಗ ನಮಗೆ ಯಾವುದು ಕಷ್ಟಗಳು, ಮುಖ್ಯವಾಗಿ ನಮಗೆ ಒಂದು ಅಡ್ಮಿನಿಸ್ಟ್ರೇಷನ್ ಕ್ವಾಲಿಟಿ ಯಾರಿಗಾದರೂ ಕಮ್ಮಿ ಇತ್ತು ಅಂತಂದರೆ, ದೋಸ್ ಹೂ ಆರ್ ಇನ್ ಅಡ್ಮಿನಿಸ್ಟ್ರೇಟಿವ್ ಫೀಲ್ಡ್, ಅವರಿಗೆ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಕ್ವಾಲಿಟಿ ಕಮ್ಮಿ ಇತ್ತು ಅಂತಂದರೆ ಧ್ರುವ ಚಕ್ರವರ್ತಿಯ ಈ ಕಥೆಯನ್ನು ಸ್ವಲ್ಪ ನೆನೆಸಿಕೊಂಡ್ರೆ ಸಾಕು. ಅವರು ಅದರಿಂದ ಏನೇ ಕಷ್ಟ ಇದ್ದರೂ ಅವರು ಹೊರಗೆ ಬರ್ತಾರೆ. ಇಲ್ಲಿ ಧ್ರುವ ಚಕ್ರವರ್ತಿಯ ಅವನ ವಂಶದಲ್ಲೇ ಬಂದ ಒಬ್ಬ ಅಂಗರಾಜ ಉತ್ತಮ ಆಡಳಿತ ಮಾಡಿದ. ಅಂಗನಿಗೆ ಒಬ್ಬ ಮಗ ಹುಟ್ಟುತ್ತಾನೆ, ವೇನ ಅಂತ. ಅವನು ವೇನಪೀಡ, ಅವನ ಹೆಸರೇ ವೇನ ಅಂತ ಹೇಳಿ ವಾಯುದೇವರಿಗೂ ಹೆಸರಿದೆ. ಆದರೆ ವಾಯುದೇವರ ಹೆಸರು ಮಗನಿಗೆ ಇಡ್ತಾನೆ, ಆದರೆ ಸಾರ್ಥಕ ಆಗಲ್ಲ. ಅವನು ತುಂಬ ದುಷ್ಟನಾಗಿ ಹುಟ್ಟುತ್ತಾನೆ ವೇನ. ಅವನು ಏನು ಮಾಡ್ತಾನೆ ಅಂತಂದರೆ ಸಣ್ಣ ಸಣ್ಣ ಹುಡುಗರನ್ನ ಕುತ್ತಿಗೆ ಹೆಚ್ಚಿಗೆ ಕೊಂದು ಬಿಡೋದು ಅವನ ಕೆಲಸವೇ ಅದು ವೇನ. ಅಂಗನಿಗೆ ತುಂಬ ಬೇಜಾರಾಗಿಬಿಡುತ್ತೆ. ಅಂಗರಾಜನಿಗೆ ಬೇಜಾರಾಗಿ ತನ್ನ ರಾಜ್ಯವನ್ನೇ ಬಿಟ್ಟು ಅವನು ಅರಣ್ಯಕ್ಕೆ ಹೋಗಿಬಿಡ್ತಾನೆ. ಆಗ ವೇನ ಅವನೇ ರಾಜನಾಗ್ತಾನೆ. ಸೆಲ್ಫ್ ಪ್ರೊಕ್ಲೇಮ್ಡ್ ಮೊನಾರ್ಕಿ ಅಂತ ಹೇಳ್ತೀವಲ್ಲ, ಹಾಗೆ ಅವನೇ ರಾಜನಾಗ್ತಾನೆ. ರಾಜನಾಗಿ ಅವನೇ ಒಂದು ಆದೇಶ ಹೊರಡಿಸ್ತಾನೆ, ಇನ್ನು ಮೇಲೆ ದೇವರಿಗೆ ಹೂವು ಹಣ್ಣು ಏನೂ ತರುವಂಗಿಲ್ಲ, ಎಲ್ಲ ತಂದು ನಾನು ಮುಂದೆ ಇಡ್ಬೇಕು, ನಾನೇ ದೇವರು ಅಂತ ಕೂತ್ಬಿಡ್ತಾನೆ. ಆಗ ಋಷಿಗಳು ಏನು ಮಾಡ್ತಾರೆ ಅಂತಂದರೆ, ನೋಡಿ, ಹಿಂದಿನ ಕಾಲದಲ್ಲಿ ಅರಸತ್ತಿಗೆ ಅಂತಂದರೆ ಹೇಗಿತ್ತು, ಮೊನಾರ್ಕಿ ಅಂತಂದರೆ ಋಷಿಗಳು ಹೇಗೆ ಯಾರನ್ನ ಆರಿಸ್ತಿದ್ರು ಅವನು ಕೂಡ್ತಿದ್ದ. ಈಗ ಋಷಿಗಳು ಏನು ಮಾಡಿದ್ರು, ಈಗ ಋಷಿಗಳ ಮಾತೇ ನಡೀಲಿಲ್ಲ ಅಲ್ಲಿ, ಅವನೇ ಹಾರ್ಡ್ ಲೈನ್ ಮೊನಾರ್ಕಿಯಾಗಿ ಕೂತ ವೇನ. ಆಗ ಏನು ಮಾಡಿದ್ರು ಋಷಿಗಳು ತಮ್ಮ ಹುಂಕಾರ ಶಬ್ದದಿಂದ ಅವನನ್ನು ಸಂಹಾರ ಮಾಡಿದರು. ರಾಜನೇ ಇಲ್ಲ, ಅರಾಜಕತೆ ಆಯಿತು. ಮತ್ತೆ ರಾಜ ಇಲ್ಲದೆ ಇನ್ನು ರಾಜ್ಯ ಹೇಗೆ ನಡೆಸೋದು ಅಂತ ಕೇಳಿದಾಗ ಆಗ ಅವನ ತೊಡೆಯಿಂದ ಮಥನ ಮಾಡಿ, ಅದಕ್ಕೆ ನಾನು ತೊಡೆಯಿಂದ ಮಥನ ಮಾಡಿದ್ದಷ್ಟೇ ಹೇಳ್ತೀನಿ, ಅದು ಹೇಗೆ ಮಥನ ಮಾಡಿದ್ರು ಅದಕ್ಕೆ ವಿಸ್ತಾರವಾಗಿದೆ ಭಾಗವತದಲ್ಲಿ. ತೊಡೆಯಿಂದ ಮಥನ ಮಾಡಿ ಇನ್ನೊಬ್ಬನನ್ನು ಅಲ್ಲಿ ಜನನ ಆಗತ್ತೆ, ಅವನೇ ಪೃಥುಚಕ್ರವರ್ತಿ. ಅವನಲ್ಲಿಯೇ ರಾಜರಾಜೇಶ್ವರ ನಾಮಕ ಭಗವಂತನ ಆವೇಶ, ಅದು ಒಂದು ಆವೇಶ ಅವತಾರ. ಭಗವಂತ 28 ಅವತಾರದಲ್ಲಿ ಮೊದಲು ಆವೇಶ ಅವತಾರ ಆಗಿದೆ. ಪೃಥುಚಕ್ರವರ್ತಿಯಲ್ಲಿ ರಾಜರಾಜೇಶ್ವರನಾಗಿ ನಿಂತು ಭೂಮಿಯ ಸಂಪತ್ತನ್ನು ಉಳಿಸಿ, ಭೂಮಿಯಲ್ಲಿ ಹೇಗೆ ವ್ಯವಸಾಯ ಮಾಡಬೇಕು, ವ್ಯವಸಾಯ ಮಾಡೋ ಜಾಗ ಹೇಗೆ ನೀರು ಸರಬರಾಜಾಗಬೇಕು ನಮ್ಮ ವ್ಯವಸಾಯ ಭೂಮಿಗೆ, ವ್ಯವಸಾಯ ಭೂಮಿಯಲ್ಲಿ ಯಾವ ಸಮಯದಲ್ಲಿ ಏನು ಬೆಳಿಬೇಕು ಅವೆಲ್ಲವೂ ಕೂಡ ಅವನು ವಿಸ್ತಾರವಾಗಿ ಮಾಡಿ ಅದ್ಭುತವಾದಂತಹ ರಾಜ್ಯವನ್ನು ಮಾಡ್ತಾನೆ ಪೃಥುಚಕ್ರವರ್ತಿ.
ಹೀಗೆ ಮುಂದೆ ಅವರ ವಂಶದವರು ಅಲ್ಲಿಗೆ ಇದಾಗುತ್ತೆ, ಮತ್ತೆ ಬೇರೆ ಅವನ ವಂಶದಲ್ಲಿ ಬಂದವರು ರಾಜರ್ಷಿಗಳಾಗಿ ಹೋಗ್ತಾರೆ. ಹಿಂದಿನ ಕಾಲದಲ್ಲಿ ಕ್ಷತ್ರಿಯರಿಗೆ ಒಂದು ಸ್ವಲ್ಪ ದಿನ ಆದ ಮೇಲೆ ರಾಜ್ಯವನ್ನು ಬಿಟ್ಟು ಅವರು ತಮ್ಮನ್ನು ಇದನ್ನು ಕ್ಷಾತ್ರ ಧರ್ಮ ಬಿಟ್ಟು ಬ್ರಾಹ್ಮಣ ಧರ್ಮ ಸ್ವೀಕಾರ ಮಾಡಿ ಅವರು ತಪಸ್ಸಿಗೆ ಹೋಗ್ತಿದ್ರು. ಅದಕ್ಕೆ ಅವನಿಗೆ ವೈನ್ಯ ಪೃಥು ಅಂತ ಕೂಡ ಹೆಸರು ಇದೆ. ಪೃಥು ಚಕ್ರವರ್ತಿಗೆ ವೇನನ ಮಗ ಪೃಥು ಚಕ್ರವರ್ತಿ. ಅದಕ್ಕಾಗೇ ಈ ಜಗತ್ತಿಗೆ ಪೃಥ್ವಿ ಅಂತ ಹೆಸರು ಬಂದಿದ್ದು. ಪೃಥು ಚಕ್ರವರ್ತಿಯಿಂದ ಪೃಥ್ವಿ ಇದು ಜಗತ್ತಿಗೆ ಹೆಸರು. ಇನ್ನ ನಾವು ಇದು ಇನ್ನೊಬ್ಬ ಇದ್ದಾನೆ, ಉತ್ತಾನಪಾದ ಮತ್ತೆ ಪ್ರಿಯವ್ರತನ ವಂಶದಲ್ಲಿ 3 ಜನ ಮಕ್ಕಳಾದರು. ತಾಪಸ, ರೈವತ ಮತ್ತೆ ಇನ್ನೊಬ್ಬ. ಈ ಮನ್ವ ಇವರು 3 ಕೂಡ 3, 4, 5ನೇ ಮನ್ವಂತರದ ಅಧಿಪತಿಗಳಿವರು. ಅವರಲ್ಲಿ ತಾಪಸ ಏನಿದ್ದಾನೆ ಸ್ವಯಂ ಭಗವಂತನ ಅವತಾರವೇ ಅದು. ಈಗ ಕೆಲವರು ಪುಸ್ತಕದಲ್ಲಿ ತಾಮಸ ಅಂತ ಬರೀತಾರೆ, ತಪ್ಪದು. ಯಾರೋ ತಾಮಸ ಆವೇಶದಿಂದ ಪ್ರಿಂಟ್ ಮಾಡಿರೋರ್ಗೆ ತಾಮಸ ಅಂತ ಬರೀತಾರೆ. ಆದರೆ ನಿಜವಾಗಿ ಹೆಸರು ತಾಪಸ ಅಂತ, ಭಗವಂತನ ಹೆಸರು. ಭಗವಂತನಿಗೆ ತಾಮಸ ಅಲ್ಲ, ಅವನು ತಾಪಸ ರೂಪ. ಇದು ಪ್ರಿಯವ್ರತನ ಕಥೆ. ಅದು ಮುಂದೆ ಅವರು ಮನ್ವಂತರ ಅಧಿಪತಿಗಳಾಗ್ತಾರೆ. ಅಲ್ಲಿಗೆ ಪ್ರಿಯವ್ರತ ಮಹಾರಾಜನ ವಂಶ ನಿಂತು ಹೋಗುತ್ತೆ. ಉತ್ತಾನಪಾದ, ಕೊನೆಗೆ ಇವನು ಪೃಥು ಚಕ್ರವರ್ತಿ. ಮುಂದೆ ಕೆಲವರು ಅರಸರುಗಳಾಗಿ ಹೋಗ್ತಾರೆ ಅವರ ವಂಶದಲ್ಲಿ. ಇನ್ನು ನಾವು ಹೆಣ್ಣು ಮಕ್ಕಳ ಸಂತತಿಯನ್ನು ನೋಡಬೇಕು. ಸ್ವಯಂಭೂ ಮನುವಿನ ಹೆಣ್ಣು ಮಕ್ಕಳ ಸಂತತಿ, ಅವರಲ್ಲಿ ಆದಂತಹ ಭಗವಂತನ ಅವತಾರಗಳು. ದೇವಭೂತಿ, ಆಕೂತಿ, ಪ್ರಸೂತಿ, ಇವರು 3 ಜನ ಹೆಣ್ಣು ಮಕ್ಕಳು. ದೇವಭೂತಿಗೆ ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅವರ ದಾಂಪತ್ಯದ ಫಲವಾಗಿ 9 ಜನ ಹೆಣ್ಣು ಮಕ್ಕಳು ಕರ್ದಮ ಪ್ರಜಾಪತಿಗೆ. ಒಬ್ಬ ಗಂಡು ಮಗ, ಅವನೇ ಕಪಿಲ ವಾಸುದೇವ, ಸ್ವಯಂ ಭಗವಂತನ ಅವತಾರವೇ. ಕಪಿಲ ವಾಸುದೇವ ತುಂಬಾ ವಿಸ್ತಾರವಾಗಿ ಸಾಂಖ್ಯಶಾಸ್ತ್ರ ಇದೆ. ಒಬ್ಬ ಕಪಿಲ ಮುನಿ ಅಂತಾನೂ ಇದ್ದಾನೆ, ಅವನು ಸಾಂಖ್ಯ ಬರೆದಿದ್ದಾನೆ. ಆದರೆ ಅವನು ಭಗವಂತನ ಅವತಾರ ಅಲ್ಲ. ಇವನು ಏನು ಸಾಂಖ್ಯಶಾಸ್ತ್ರ ನಮ್ಮ ಭಾಗವತದಲ್ಲಿದೆ, ಅವನು ಕಪಿಲ ಭಗವಂತನ ಅವತಾರ. ಕೆಲವರು ಕನ್ಫ್ಯೂಷನ್ ಮಾಡ್ಕೋತಾರೆ. ಕಪಿಲ ಮುನಿ ಅದಕ್ಕೆ ಏನಂದ್ರು ಅಂತಂದ್ರೆ ಇದು ಸಾಂಖ್ಯ, ಅದು ನಿರೀಶ್ವರ ಸಾಂಖ್ಯ ಅಂತಂದ್ರೆ ಅವನು ಸ್ವಲ್ಪ ಸಿಮಿಲಾರಿಟೀಸ್ ಹಾಗೇ ಇದೆ, ಆದರೆ ಅವನು ಸ್ವಲ್ಪ ಲಾಜಿಕ್ ಜಾಸ್ತಿ ಹಾಕ್ಬಿಡ್ತಾನೆ ಆ ಕಪಿಲ ಮುನಿ ಸಾಂಖ್ಯಶಾಸ್ತ್ರದಲ್ಲಿ. ಅದಕ್ಕೆ ಅದು ನಿರೀಶ್ವರ ಸಾಂಖ್ಯ ಅಂತ ಹೇಳಿದರು. ಹೀಗಾಗಿ ಅದು ಅಷ್ಟು ವಿಸ್ತಾರವಾಗಿ ಬೆಳೀಲಿಲ್ಲ ಆ ಸಾಂಖ್ಯಶಾಸ್ತ್ರ. ಕಪಿಲ ಮುನಿಯ ಸಾಂಖ್ಯಶಾಸ್ತ್ರ ವಿಸ್ತಾರವಾಗಿ ಬೆಳೀತು. ಏನು ಸಾಂಖ್ಯಶಾಸ್ತ್ರ ಅಂತಂದ್ರೆ, ಈ ಜಗತ್ತಂತಂದ್ರೆ, ಈ ಪ್ರಪಂಚ ಅಂತಂತಂದ್ರೆ 24 ಅಂತಂದ್ರೆ ಗಾಯತ್ರಿ ಪ್ರತಿಪಾದ್ಯವಾದ 24 ಅವತಾರಗಳು. ನಮ್ಮ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರೆಗಳು, ಅದ ನಿಯಾಮಕವಾದಂತಹ ನಮ್ಮ ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಈ ನಿಯಾಮಕವಾದಂತೆ ಇದೇ ಪ್ರಪಂಚ ಅಂತ ಹೇಳಿದರು. ಪಂಚವಿಧ ಬ್ರಹ್ಮ ಅಂತಾನೆ ಹೇಳ್ತಾರೆ ಕಪಿಲ ಮುನಿಗಳು. ಕೊನೆಯದಾಗಿ ಒಂದು ಕಪಿಲ ಮುನಿಗಳ ಸಾರ ನಾನು ನಿಮ್ಮ ಮುಂದಿಟ್ಟು ಕಪಿಲ ವಾಸುದೇವನ ಚಿಂತನೆಯನ್ನು ಮುಗಿಸ್ತೇನೆ. ವಾಸುದೇವ ಭಗವತಿ ಭಕ್ತಿಯೋಗೆ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಬ್ರಹ್ಮದರ್ಶನಂ ಅಂತ ಹೇಳಿದರು. ನೋಡಿ, ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯ ಯಾವಾಗ ಬರುತ್ತೆ, ನಮಗೆ ಭಗವಂತ ಅಂತಂದ್ರೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ಐತರೇಯ ಉಪನಿಷತ್ತು ಒಂದು ಮಾತು ಹೇಳುತ್ತೆ, ಎಲ್ಲ ಶಬ್ದ, ಸರ್ವೇ ವೇದಾಹ ಸರ್ವೇ ಘೋಷಾಹ ಭಗವದ್ ರೂಪಯ ಅಂತ. ಎವ್ರಿ ವರ್ಡ್ ಇನ್ ದಿಸ್ ವರ್ಲ್ಡ್ ಈಸ್ ಎಪಿಥೆಟ್ ಆಫ್ ಗಾಡ್ ಅಂತ. ಈಗ ನಮ್ಮ ಮನೆಯಲ್ಲಿ ಹಲ್ಲಿ ಇರುತ್ತೆ, ಹಲ್ಲಿ ಮಾಡತ್ತೆ, ಏನದು? ಅದು ಭಗವಂತ ಅದ್ಭುತ ಅಂತ ಹೇಳುತ್ತೆ. ನಾವು ಸುಮ್ಮನೆ ಹಲ್ಲಿ ಲೊಚಗೊಟ್ಟೋದು ಅಷ್ಟೇ ಅಲ್ಲ. ಈಗ ಸಮುದ್ರದಲ್ಲಿ ತೆರೆಗಳು ಬರುತ್ತೆ, ವೇವ್ಸ್ ಬರುತ್ತೆ. ಅವು ವೇವ್ಸು ಕೂಡ ಎಷ್ಟು ಭಗವಂತನ ಅದ್ಭುತ ಅಂತಂದ್ರೆ, ನಮ್ಮ ಉಪಾಸನೆ ಹೇಗಾಗಬೇಕು ಅಂತಂದ್ರೆ, ಪ್ರತಿ ಶಬ್ದ ಕೇಳಿದಾಗ ಭಗವಂತನದಾಗಬೇಕು. ಆದರೆ ಈಗಿನ ಒಂದು ನಮ್ಮ ನಿಜ ಜೀವನದಲ್ಲಿ ಹಾಗೆ ಮಾಡಲಿಕ್ಕಾಗಲ್ಲ. ಕೆಲವು ಎಷ್ಟು ವ್ಯವಹಾರಕ್ಕೆ ಬೇಕು ಅಷ್ಟೇ ಇಟ್ಟುಕೊಂಡು ಮಿಕ್ಕಿದ್ದು ನಾವು ಕೂಡ ಭಗವಂತನಲ್ಲಿ ಅದನ್ನು ಸಮರ್ಪಣೆ ಮಾಡಬೇಕು ಅಂತ ಕಪಿಲ ವಾಸುದೇವ ತನ್ನ ತಾಯಿಗೆ ಉಪದೇಶ ಮಾಡಿದ್ದಿದ್ದು, ಬೇರೆ ಯಾರಿಗೂ ಅಲ್ಲ, ತನ್ನ ತಾಯಿಗೆ ಉಪದೇಶ ಮಾಡಿ ಕಪಿಲ ವಾಸುದೇವ ತನ್ನ ಅವತಾರ ಸಮಾಪ್ತಿ ಮಾಡ್ತಾನೆ. ಆಮೇಲೆ ಇಲ್ಲಿ 9 ಹುಡುಗಿಯರೇನಿದ್ರಲ್ಲ, ಅವರು ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದರು ಕರ್ದಮರು. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕೃತು, ವಸಿಷ್ಠ, ಭೃಗು ಮತ್ತೆ ಅಥರ್ವ. ಇವರ ಸಂತಾನ ಒಂಚೂರು ನೋಡೋಣ ಅಂತೆ. ನೋಡಿಬಿಟ್ಟು ನಾವು ಮುಂದಿನ ಕಥೆಗೆ ಹೋಗೋಣ. ಮರೀಚಿ ಋಷಿಯ ಮಗನೇ ಕಾಶ್ಯಪನಿಗೂ ಕೂಡ ಮಾರೀಚ ಅಂತ ಹೇಳ್ತಾರೆ. ಈಗ ನೋಡಿ, ಎಲ್ಲ ಕಶ್ಯಪ ಅಂತಾರೆ.
ಕಶ್ಯಪ ಈಸ್ ಅ ಬ್ಯಾಡ್ ವರ್ಡ್ ಇನ್ ಸಂಸ್ಕೃತ. ಯಾರು ಎಣ್ಣೆ ಕುಡಿತಾರೆ, ಯಾರು ಮದ್ಯಪಾನ ಮಾಡ್ತಾರೆ ಅವರಿಗೆ ಕಶ್ಯಪ ಅಂತಾರೆ. ಕಾಶ್ಯಪ ನಿಜವಾದ ಹೆಸರು. ಎಲ್ಲರೂ ಕಶ್ಯಪ ಗೋತ್ರ ಅಂತಾರೆ, ಕಶ್ಯಪ ಗೋತ್ರ ಅನ್ಬಾರ್ದು, ಕಾಶ್ಯಪ ಗೋತ್ರ ಅಂತ ಹೇಳಬೇಕು. ಸ್ವಲ್ಪ ಸಂಸ್ಕೃತದಲ್ಲಿ ಆ ಕಡೆ ಈ ಕಡೆ ವ್ಯತ್ಯಾಸ ಆದಾಗ ಬೇರೆ ಅರ್ಥನೇ ಬರುತ್ತೆ. ಕಾಶ್ಯಪ, ದಿತಿ, ಅದಿತಿ, ಕದ್ರು ಅವರಿಂದ ದೇವದಾನವರು ಮತ್ತೆ ಎಲ್ಲ ಸರ್ಪಾದಿಗಳ ಅಭಿಮಾನಿ ದೇವತೆಗಳು ಅವನಲ್ಲಿ ಜನನ ಆಯಿತು. ಆಮೇಲೆ ಅತ್ರಿ ಮತ್ತೆ ಅನಸೂಯ, ಅತ್ರಿ ಮತ್ತೆ ಅನಸೂಯ ಅಲ್ಲಿ ಮತ್ತೆ ಭಗವಂತನ ಅವತಾರ. ಸ್ವಯಂಭೂ ಮನುವಿನ ಒಂದು ಇದನ್ನ ನೋಡಿದ್ರೆ ಮಕ್ಕಳು ದೇವರ ಅವತಾರ, ಮೊಮ್ಮಕ್ಕಳು ದೇವರ ಅವತಾರ. ಈ ಕಡೆ ಗಂಡು ಮಕ್ಕಳಲ್ಲಿ ದೇವರ ಅವತಾರ, ಅಂದ್ರೆ ಗಂಡು ಮಕ್ಕಳಲ್ಲಿ ಅಂತಂದ್ರೆ ಅವರು ಯಾರಿಗೂ ಧ್ರುವರದ ವಾಸುದೇವ ಅಷ್ಟೇ ಉತ್ತಾನಪಾದನಿಗೆ. ಆದರೆ ಪ್ರಿಯವ್ರತರಿಗೆ ಮೂರು ಜನದಲ್ಲಿ ತಾಪಸ ಮನ್ವಂತರ, ಅದರ ಅಧಿಪತಿ ಭಗವಂತ, ಅವನು ದೇವರ ಅವತಾರ. ಅವನು ಅಂತಂದ್ರೆ ಬೋತ್ ಮೆಟರ್ನಲ್ ಅಂಡ್ ಪೆಟರ್ನಲ್ ಕಡೆ ಎಲ್ಲ ಭಗವಂತನ ಅವತಾರವೇ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಭಗವಂತನ ಅವತಾರ. ಸ್ವಯಂಭೂ ಮನು ಅವನ ಉದ್ಧಾರ ಮಾಡಲಿಕ್ಕೆ ಭಗವಂತ ಅನೇಕ ಅವತಾರ ಮಾಡಿದ. ಹಾಗೆ ಹೀಗಿರಬೇಕಾದ್ರೆ ಅತ್ರಿ ಅನಸೂಯ ದಾಂಪತ್ಯದ ಫಲವಾಗಿ ಅವರು ಅತ್ರಿ ಅನಸೂಯೆ ಬಹಳ ಕಠಿಣವಾದ ವ್ರತವನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು. ನನಗೆ ಮಕ್ಕಳಾಗಬೇಕಂದ್ರೆ ನೀನೇ ಮಕ್ಕಳಾಗಿ ಬರಬೇಕು ಅಂತ. ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಕಾರಣರಾದಂತಹ ತ್ರಿಮೂರ್ತಿಗಳೇ ನನಗೆ ಮಕ್ಕಳಾಗಬೇಕು ಅಂತ. ದೇವರಂತ ಮಕ್ಕಳಾಗಬೇಕು ಅಂದ್ರೆ ದೇವರೇ ಬರಬೇಕು, ದೇವರಂತ ಮಕ್ಕಳಲ್ಲ, ದೇವರೇ ಬರಬೇಕು. ಆಗ ಅತ್ರಿ ಅನಸೂಯೆಯಲ್ಲಿ ದತ್ತಾತ್ರೇಯನ ಪ್ರಾದುರ್ಭಾವ ಆಗತ್ತೆ. ಇಲ್ಲಿ ಒಂದು ಹೇಳಬೇಕು. ಚತುರ್ಮುಖನಿಗೆ ನೇರವಾಗಿ ಅವತಾರ ಮಾಡುವ ಇದು ಇಲ್ಲ, ಒಂದು ಪರಿಕ್ರಿಯೆ ಇಲ್ಲ. ಅವನು ಚಂದ್ರನಲ್ಲಿ ಸೋಮನಾಗಿ ಅವತಾರ ಮಾಡಿದ, ರುದ್ರನು ದುರ್ವಾಸನಾಗಿ ಹುಟ್ಟಿದ, ಭಗವಂತ ಸ್ವಯಂ ದತ್ತಾತ್ರೇಯ ಅದ. ಈಗ ದತ್ತಾತ್ರೇಯ ಅಂತಂದ್ರೆ ಕೆಲವರು ಮೂರು ತಲೆ ಇರೋ ಫೋಟೋ ಹಾಕ್ತಾರೆ. ಅಂದ್ರೆ ಆ ಫೋಟೋ ತೆಗೆದವ್ರಿಗೆ ತಲೆ ಇಲ್ಲ ಮೊದಲು. ಯಾಕೆಂತಂದ್ರೆ ದತ್ತಾತ್ರೇಯ ದತ್ತ ಒಬ್ಬನೇ. ದತ್ತಾತ್ರೇಯ ಅಂತಂದ್ರೆ ಅತ್ರಿಯ ಮಗ ದತ್ತ. ಈಗ ಅದೇನ್ ಮಾಡ್ತಾರೆ, ದತ್ತಾತ್ರೇಯನ ಮುಖ, ಅವನ ಪಕ್ಕ 4-5 ನಾಯಿ. ಅವು 4-5 ನಾಯಿ ಏನಂತ ಕೇಳಿದ್ರೆ ವೇದಗಳಂತ ಹೇಳ್ತಾರೆ. ಅಷ್ಟೊಂದು ನಮ್ಮ ವೇದಾಂತ ಸಿದ್ಧಾಂತ ಬೆಳೆದ್ಬಿಟ್ಟಿದೆ. ಅದು ಈಗ ನಮ್ಮ ಕರ್ನಾಟಕದಲ್ಲಿ ಗಣಗಾಪುರ ಅಂತ, ಅಲ್ಲಿ ತುಂಬಾ ಜನ ಹೋಗ್ತಾರೆ. ಅಲ್ಲಿ ಹೋಗ್ತಾರೆ, ಅಲ್ಲಿ ದತ್ತಾತ್ರೇಯ ಅಂದ್ರೆ 3 ಮುಖ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪದು. ಆ ದತ್ತಾತ್ರೇಯನ 3 ಮುಖ ಫೋಟೋ ಏನಾದರೂ ಮನೆಯಲ್ಲಿ ಇತ್ತಂದ್ರೆ ದಯವಿಟ್ಟು ಹೊರಗಾಕಿ. ಯಾಕೆ ಅಂತಂದ್ರೆ ನಾವು ಅನ್ಯಥಾ ಉಪಾಸನೆ ಮಾಡಬಾರ್ದು. ಅನ್ಯಥಾ ಉಪಾಸನೆ ಮಾಡಿದ್ರೆ ಅದಕ್ಕೆ ನರಕ ಇದೆ. ದತ್ತಾತ್ರೇಯ ಒಂದೇ ಮುಖ, ದತ್ತಾತ್ರೇಯನಿಗೆ ಒಂದೇ ಮುಖ ಇತ್ತು. ದತ್ತಾತ್ರೇಯನ ಕೆಲವು ಶಿಷ್ಯಂದರ ಕಥೆ ಬರುತ್ತೆ. ಒಬ್ಬ ಮುಖ್ಯವಾಗಿ ದತ್ತಾತ್ರೇಯನ ಪರಮ ಶಿಷ್ಯ ಅಂತ ಕಾರ್ತಿವೀರ್ಯಾರ್ಜುನ ವಂಶದಲ್ಲೇ ಮುಂದೆ ಕೃಷ್ಣ ಅವತಾರ ಮಾಡ್ತಾನೆ, ಯಾದವ ವಂಶದಲ್ಲಿ. ಆಮೇಲೆ ಇನ್ನೊಬ್ಬ ಇದ್ದ ಅಲರ್ಕ ಅಂತ. ಅಲರ್ಕ ಅಂತಂದ್ರೆ ಸಂಸ್ಕೃತದಲ್ಲಿ ಹುಚ್ಚನಾಯಿಗೆ ಅಲರ್ಕ ಅಂತಾರೆ. ಆದರೂ ಅವನ ಹೆಸರಿತ್ತು. ಅವನು ದತ್ತಾತ್ರೇಯ ಶಿಷ್ಯ. ಅವರಿಬ್ಬರು ಶಿಷ್ಯಂದರು. ಅವನು ಕೂಡ ಯೋಗ ಪ್ರವರ್ತಕ ದತ್ತಾತ್ರೇಯ. ಯೋಗ ಶಾಸ್ತ್ರವನ್ನು ಪ್ರವರ್ತನೆ ಮಾಡಿ ನಮ್ಮ ದೇಶಕ್ಕೆ ಕೊಟ್ಟ. ಆದರೆ ಪತಂಜಲಿ ಏನು ಯೋಗ ಬರೋದಲ್ಲ, ಅವನು ದತ್ತಾತ್ರೇಯ ಯೋಗ ಒಪ್ಪುವುದಿಲ್ಲ. ಅದಕ್ಕೆ ನಿರೀಶ್ವರ ಯೋಗ ಅಂತ ಅದಕ್ಕೂ ಹೇಳ್ತಾರೆ. ದತ್ತಾತ್ರೇಯ ಯೋಗ ಬೇರೆ, ಪತಂಜಲಿ ಯೋಗ ಬೇರೆ. ಈಗ ಕೆಲವರು ಮಾರ್ಕೆಟಿಂಗ್ಗೋಸ್ಕರ ಎರಡೂ ಮಿಕ್ಸ್ ಮಾಡಿ ಇದನ್ನು ಮಾಡ್ತಿದ್ದಾರೆ. ಅದು ತಪ್ಪದು. ದತ್ತಾತ್ರೇಯ ಯೋಗ ಕೇವಲ ಭಗವಂತನಿಗೆ ಅವನ ಉಪಾಸನೆ ಮತ್ತು ಮೋಕ್ಷ, ನಮ್ಮ ಬಂಧನಗಳನ್ನು ಹೇಗೆ ಬಿಡಿಸಿ ನಾವು ಹೋಗಬೇಕು, ನಮ್ಮ ಪ್ರಕೃತಿ ಬಂಧ ಬಿಟ್ಟು ನಾವು ಭಗವಂತನನ್ನು ಹೇಗೆ ಸೇರಬೇಕು ಅನ್ನೋದು ಮುಖ್ಯವಾಗಿ ದತ್ತಾತ್ರೇಯ ಅವನ ಯೋಗದ ಚಿಂತನೆ. ಆಮೇಲೆ ಅಂಗಿರಸು ಮತ್ತೆ ಉಚತ್ಯ. ಅಂಗಿರಸ್ ಅವರ ವಂಶದಲ್ಲಿ ಉಚತ್ಯ ದೇವಗುರು ಆದಂತಹ ಬೃಹಸ್ಪತಿ ಅಲ್ಲೇ ಹುಟ್ಟಿದ್ದು. ಉಚತ್ಯ ಮತ್ತೆ ಬೃಹಸ್ಪತಿ ಅಂಗಿರಸರಲ್ಲಿ. ಪುಲಸ್ತ್ಯನಲ್ಲಿ ಅಗಸ್ತ್ಯ, ವಿಶ್ರವಸ್ಸು, ರಾವಣ, ಕುಂಭಕರ್ಣ, ವಿಭೀಷಣ ಅವರು ಹುಟ್ಟಿದ್ರು. ಅವರೆಲ್ಲರೂ ಪೌಲಸ್ತ್ಯರು. ಕೃತುವಿನಲ್ಲಿ ವಾಲಖಿಲ್ಯರು ಅಂತ ಒಂದು ಋಷಿಗಳ ಪರಂಪರೆ ಇದು. ಇವೆಲ್ಲವೂ ಋಷಿಗಳ ಪರಂಪರೆ. ವಾಲಖಿಲ್ಯರಾದರು. ಆಮೇಲೆ ವಸಿಷ್ಠರಲ್ಲಿ ಶಕ್ತಿ, ಪರಾಶರ, ವೇದವ್ಯಾಸರು, ಆಮೇಲೆ ಕೌರವರು, ಪಾಂಡವರ ಸಂತತಿ ಬೆಳೆದು ಬಂತು. ಭೃಗುವಿನಲ್ಲಿ ಭಾರ್ಗವಿ ನಾಮಕ ಲಕ್ಷ್ಮೀ ಸ್ವಯಂ ಅವತಾರ ಮಾಡಿದ್ಲು. ಅದೇ ಭೃಗು ವಂಶದಲ್ಲೇ ಮುಂದೆ ಪರಶುರಾಮ ಅವತಾರ ಮಾಡಬೇಕು. ಅದಕ್ಕೆ ಅಲ್ಲಿ ಭಾರ್ಗವಿ ನಾಮಕ ಲಕ್ಷ್ಮಿ ಅವತಾರ ಮಾಡಿದಳು. ಅಥರ್ವ ಮುನಿಯ ವಂಶದಲ್ಲಿ ದಧೀಚಿ ಮತ್ತೆ ಮುಂತಾದವರು ಅವತಾರ ಮಾಡಿದ್ರು. ಇದು 9 ಪ್ರಜಾಪತಿಗಳ ಒಂದು ಸ್ಥೂಲವಾದಂತಹ ಪಿಕ್ಚರ್ ಮುಂದೆ ಇಟ್ಟೆ. ತುಂಬಾ ಇದೆ.
ಅವರು ವಾಲೆಖಿಲ್ಯರ ಮಕ್ಕಳು ಯಾರು, ಅವ್ರು ಯಾರು ಅಂತ ಬಹಳ ವಿಸ್ತಾರವಾಗಿ ಒಂದು ದೊಡ್ಡ ಫ್ಯಾಮಿಲಿ ಟ್ರೀ ಮಾಡ್ಬೋದು ನಾವು ಈ 9 ನವ ಪ್ರಜಾಪತಿಗಳ ಇದರದು. ಆಮೇಲೆ ಇಲ್ಲಿ ನಾನು ಆ ವರಾಹ ಅವತಾರದ ಕಥೆ ಹೇಳಿದ್ದೆ. ಅದಕ್ಕೆ ಇನ್ನೊಂದು ಕಥೆ ಹೇಳ್ತಾರೆ. ಜಯ ವಿಜಯರ ಸನಕ ಸನಂದನ ಸನತ್ ಕುಮಾರ ಭಗವಂತನ ದರ್ಶನಕ್ಕಾಗಿ ಬಂದರು. ಜಯ ವಿಜಯರು ಅವರಿಗೆ ದರ್ಶನ ಕೊಡಲಿಲ್ಲ. ಆಗ ಸನಕ ಸನಂದನ ಸನತ್ ಕುಮಾರ್ ಅವರಿಗೆ ಶಾಪ ಕೊಟ್ಟರು, ನೀವು ಭೂಮಿಯ ಮೇಲೆ ರಾಕ್ಷಸರಾಗಿ ಹುಟ್ಟ್ರಿ ಅಂತ. ಅವರು ವಾದ ವಿವಾದ ತುಂಬ ಚೆನ್ನಾಗಿದೆ, ಅದ್ಭುತವಾದಂತಹ ವಾದ. ಅವರು ಒಳಗೆ ಬಿಡು ಅಂತಾರೆ, ಇವ್ರು ನಾವು ಬಿಡಲ್ಲ ಅಂತ ಹೇಳ್ತಾರೆ. ಇವ್ರು ನೀನ್ಯಾರು ನಮ್ಮನ್ನು ತಡೆಯೋದು, ನಾವು ಭಗವಂತನ ಜೊತೆ ನೇರ ಮಾತಾಡ್ತೀವಿ, ನಮಗೆ ಡೈರೆಕ್ಟ್ ಎಂಟ್ರಿ ಇದೆ ಅಂತ ಹೇಳಿದಾಗ ತುಂಬ ವಿಸ್ತಾರವಾಗಿದೆ ವಾದ ವಿವಾದ. ಆದರೂ ಕೂಡ ಜಯ ವಿಜಯರು ಬಿಡಲಿಲ್ಲ. ಆಗ ಈ ವಾದ ವಿವಾದ ಕೇಳಲಿಕ್ಕೆ ಭಗವಂತ ಸ್ವಯಂ ಹೊರಗೆ ಬಂದ ಅಂತೆ. ಆಗ ಭಗವಂತ ಬಂದು ನೋಡಿ, ಒಂದು ಮಾತಿದೆ ಭಾಗವತದಲ್ಲಿ, ಛಿಂದ್ಯಾಂ ಸ್ವಭಾವಂ ಅಫ್ ಪ್ರತಿಕೂಲ ವೃತ್ತಿಂ ಅಂತ. ಯಾರು ನನ್ನ ಭಕ್ತರಿಗೆ ಏನಾದರೂ ತೊಂದರೆ ಆಯಿತು ಅಂತಂದರೆ ನನ್ನ ಕೈ, ನನ್ನ ತೋಳನ್ನು ನಾನು ಕಡಿದು ಬಿಸಾಕ್ತೇನೆ ಅಂತ ಸ್ವಯಂ ಭಗವಂತ ಹೇಳ್ತಾನೆ. ಅದಕ್ಕೆ ಛಿಂದ್ಯಾಂ ಸ್ವಭಾವಂ ಅಫ್ ಪ್ರತಿಕೂಲ ವೃತ್ತಿಂ. ನಿಮಗೆ ನನ್ನ ಗೇಟ್ ಕೀಪರ್ಸ್ ಜಯ ವಿಜಯರು ನಿಮಗೆ ತೊಂದರೆ ಮಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಂತ ಸನಕ ಸನಂದನ ಸನತ್ ಕುಮಾರಲ್ಲಿ ಭಗವಂತ ಕ್ಷಮೆ ಕೇಳಿದಂತೆ. ನೋಡಿ, ಜಯ ವಿಜಯರು ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ, ಶಿಶುಪಾಲ, ದಂತವಕ್ರ, ರಾವಣ, ಕುಂಭಕರ್ಣಾಗಿ ಭೂಮಿ ಮೇಲೆ ಜನಿಸಿದರು. ಅವರು 2-3 ಬಾರಿ ಜನಿಸಿದರೆ ಭಗವಂತ ಅವ್ರನ್ನು ಉದ್ಧಾರ ಮಾಡಲಿಕ್ಕೆ 4 ಬಾರಿ ಅವತಾರ ಮಾಡಿದ. ವರಾಹನಾದ, ನರಸಿಂಹನಾದ, ರಾಮನಾದ, ಕೃಷ್ಣನಾದ. ಇಲ್ಲಿ ಒಂದು ಇದನ್ನು ಕೊಡ್ತೀನಿ ನಿಮಗೆ. ಆಚಾರ್ಯ ಮಧ್ವರು ಸನ್ಯಾಸಿಗಳು ಓಂಕಾರ ಪ್ರತಿಪಾದನೆ ಮಾಡೋರು. ವರಾಹ ನಾದ ಅಂತ ನಾವು ಓಂ ಅಂತ ಏನು ಹೇಳಿದಾಗ ಅದೇನು ಶಬ್ದ ಬರುತ್ತೆ ನಾದ, ಅದರ ಪ್ರತಿಪಾದ್ಯವಾದ ರೂಪ ವರಾಹ. ಆಮೇಲೆ ಮಕಾರ, ಓಂಕಾರದಲ್ಲಿ ಮಕಾರ ಇದೆ, ಆ ಮಕಾರ ಪ್ರತಿಪಾದ್ಯವಾದ ನರಸಿಂಹ. ಆಮೇಲೆ ಅಕಾರ ರಾಮ, ಉಕಾರ ಕೃಷ್ಣ. ಅಂದರೆ ಮುಖ್ಯವಾಗಿ ಆಚಾರ್ಯರು ಇವೇ 4 ವಿಗ್ರಹಗಳನ್ನು ಕೊಟ್ಟಿದ್ದು ತನ್ನ ಸನ್ಯಾಸಿ ಶಿಷ್ಯರಿಗೆ, ಬೇರೆ ಯಾವ ವಿಗ್ರಹಗಳನ್ನು ಕೊಡಲಿಲ್ಲ. ವಿಠ್ಠಲ ಅಂತಂದರೆ ಕೃಷ್ಣನೇ, ವಿಠ್ಠಲ ಅಂತ ಬೇರೆ ಅವತಾರ ಇಲ್ಲ. ಶ್ರೀನಿವಾಸ ಅಂತ ಹೇಳಿ ಬೇರೆ ಅವತಾರ ಇಲ್ಲ. ಗೋಗಳ ಜೊತೆ ಮದುವೆ ಆಗದ ಕೃಷ್ಣ ವಿಠ್ಠಲ, ಮದುವೆ ಆದ ಕೃಷ್ಣ ಶ್ರೀನಿವಾಸ, ಅಷ್ಟೇ, ಬೇರೆ ಯಾವುದೂ ಅವತಾರ ಇಲ್ಲ. ಆಚಾರ್ಯರು ತನ್ನ ಸನ್ಯಾಸಿ ಶಿಷ್ಯರಿಗೆ ಇವೇ 4 ವಿಗ್ರಹಗಳು ಕೊಟ್ಟಿದ್ದು. ಓಂಕಾರ ಇನ್ನೂ ಅದಕ್ಕೆ 8 ಅಕ್ಷರ ಇದೆ, ಆಮೇಲೆ ಮುಂದೆ ಇನ್ನೂ ಬರುತ್ತೆ. ನಾದ, ಕಲಾ, ಬಿಂದು, ಶಾಂತ, ಅತಿ ಶಾಂತ. ಅದು ಓಂಕಾರ ಉಪಾಸನೆ ಮಾಡೋರಿಗೆ ಕೆಲವೊಂದು ಕೆಪಾಸಿಟಿ ಇರುತ್ತೆ. ಓಂಕಾರ ಉಪಾಸನೆ ಮಾಡೋ ಸನ್ಯಾಸಿಗಳಿಗೆ ಕೆಲವರು ನಾದೋಪಾಸಕರು. ಉದಾಹರಣೆಗೆ ಸೋದೆ ಮಠಕ್ಕೆ ವಾದಿರಾಜರು ನಾದೋಪಾಸಕರು. ಯಾಕೆ ಅಂತಂದ್ರೆ ಸೋದೆ ಮಠಕ್ಕೆ ವರಾಹ ದೇವರನ್ನು ಕೊಟ್ಟರು. ಹೀಗೆ ಅವರವರ ಯೋಗ್ಯತೆಯ ಪ್ರಕಾರ ಓಂಕಾರದ ಉಪಾಸನೆ ಮಾಡಲಿಕ್ಕೆ ಇವು 4 ಮುಖ್ಯವಾದಂತಹ ಅವತಾರ. ಆಮೇಲೆ ಮುಂದೆ ಸ್ವಯಂಭೂ ಮನ್ವಂತರದಲ್ಲಿ ಧ್ರುವವರದ ವಾಸುದೇವ ಕಥೆ ನಾವು ನೋಡಿದೆವು. ಆಮೇಲೆ ಇನ್ನೊಂದು ಕಥೆ ಬರುತ್ತೆ, ಹೆಣ್ಣು ಮಕ್ಕಳ ಸಂತಾನದಲ್ಲಿ. ಹಾಗೆ ಮುಂದೆ ನಾವು ಪೃಥು ಚಕ್ರವರ್ತಿಯ ಒಂದು ಆದ ಮೇಲೆ ನಾವು ಒಂದು ಪುರಂಜನ ಉಪಾಖ್ಯಾನ ಅಂತ ಇದೆ. ಅದು ಪುರಂಜನ ಉಪಾಖ್ಯಾನ ನಾನು ಹೇಳಿ ಇವತ್ತಿಗೆ 1-2 ನಿಮಿಷ ಸಮಯ ಕೊಡ್ತೀನಿ. ಯಾರಾದರೂ ಏನಾದರೂ ಪ್ರಶ್ನೆ ಅದು ಏನಾದರೂ ಕೇಳೋದಿತ್ತು ಅಂತಂದರೆ, ಪುರಂಜನ ಉಪಾಖ್ಯಾನ ಅದು ನಮ್ಮ ನಿಜ ಜೀವನದ ಕಥೆ. ನಮ್ಮ ದೇಹ ಇದೆ ಪುರಂಜನ, ಇದೇ ಪುರಂಜನ ನಮ್ಮ ದೇಹ ಅನ್ನೋದು. ಇದರಲ್ಲಿ 355 ದಿನ ರಾತ್ರಿ ಇದೆ, 355 ದಿನ ಹಗಲುಗಳಿದೆ. ಹೀಗೆ ಇದು ಪುರಂಜನ ಉಪಾಖ್ಯಾನ ಮುಂದೆ ಪುರಂಜನ ಉಪಾಖ್ಯಾನ ಒಬ್ಬ ಪುರಂಜನ ಅನ್ನೋ ಒಬ್ಬ ರಾಜ ಇದ್ದ. ಅವನು ಏನು ಮಾಡ್ತಾ ಇದ್ದ ಅಂತಂದರೆ, ಅವನಿಗೆ ಕೆಲಸ ಏನು ಅಂತಂದರೆ ಆ ರಾಜನಿಗೆ ಬರೀ ಯಜ್ಞ ಮಾಡೋದು. ಎಲ್ಲಿ ಜಾಗ ಸಿಗತ್ತೆ ಅಲ್ಲಿ ಯಜ್ಞ ಮಾಡಿದ ಅಂತೆ. ಎಲ್ಲಿ ಜಾಗ ಸಿಗತ್ತೆ ಅಲ್ಲಿ ಯಜ್ಞ ಮಾಡೋದು, ಪ್ರಾಣಿ ಬಲಿ ಕೊಡೋದು, ಯಜ್ಞ ಮಾಡೋದು, ಪ್ರಾಣಿ ಬಲಿ ಕೊಡೋದು. ಅವನು ಒಂದು ದಿನ ಹೀಗೆ ಯಜ್ಞ ಮಾಡಬೇಕಾದ್ರೆ ನಾರದರು ಬಂದ್ರಂತೆ. ನಾರದರು ಬಂದು ಕೇಳಿದ್ರೆ ಏನು ಮಾಡ್ತಾ ಇದೆಯಪ್ಪ ಅಂತ ಕೇಳಿದಾಗ, ನಾನು ಯಜ್ಞ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಹೌದಾ ಅಂತ ಮೇಲೆ ನೋಡಿದ್ರು ನಾರದರು. ಇವನು ಕೇಳ್ದ, ಈ ಮೇಲೆ ಯಾಕೆ ನೋಡ್ತಾ ಇದ್ದೀರಾ ನಾರದರಿಗೆ ಕೇಳಿದಾಗ, ನೀನು ಎಷ್ಟು ಪ್ರಾಣಿ ಬಲಿ ಕೊಟ್ಟೆ ಅಲ್ಲ, ಅವೆಲ್ಲವೂ ಮೇಲೆ ನಿಂತ್ಕೊಂಡು ಕಾಯ್ತಾ ಇದೆ. ನೀನು ಒಂದು ದಿನ ಸಾಯಬೇಕು, ನೀನು ಬಲಿ ಅವ್ರು ಕೊಡಬೇಕು ಅಂತ. ಹಾಗೆ ಪ್ರಾಣಿ ಬಲಿ ಬಗ್ಗೆ ನಾರದರು ಅವನಿಗೆ ಹೇಳಿ ಉದ್ಧಾರ ಮಾಡಿದರು ಅಂತ ಇದು
ಮುಂದೆ ಪುರಂಜನ ಉಪಾಖ್ಯಾನದಲ್ಲಿ ಅನೇಕ ಕೆಲವು ಇನ್ನೂ ವಿಸ್ತಾರವಾಗಿದೆ. ಅದನ್ನು ನಾವು ನಾಳೆ ದಿನ ನಾವು ಪುರಂಜನ ಉಪಾಖ್ಯಾನ ಮತ್ತು ಋಷಭದೇವನ ಅವತಾರ ಮತ್ತು ಇವನದು ಯಾರು ಭರತ ಚಕ್ರವರ್ತಿ ಕಥೆ ಮತ್ತು ಅದನ್ನು ಕೇಳಿ ನಾವು ಮತ್ತೆ ಮುಂದೆ ನಮ್ಮ ಪಯಣವನ್ನು ಬಳಸೋಣ ಅಂತ ಹೇಳ್ತಾ ಇವತ್ತಿನ ಈ ಭಾಗವತ ಚಿಂತನ ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳಬಹುದು. ಅದು ಧ್ರುವನದು ದೇವರು ಬಂದು ಅದೊಂದು ಸ್ಟೋರಿ ತುಂಬ ಚೆಂದಾಗಿರುತ್ತೆ. ದೇವರ ದರ್ಶನ ಕೊಡಬೇಕಂದ್ರೆ ಧ್ರುವ ಹಿ ಡಸಂಟ್ ಬಿಲೀವ್. ಹೌದು ಆವಾಗೆ ದೇವರು ಎಷ್ಟು ಕಷ್ಟಪಟ್ರು ಅಂತ ಅದೊಂದು ಬ್ಯೂಟಿಫುಲ್ ಸ್ಟೋರಿ ಇದೆ. ಅದು ಕೂಡ ವೆನ್ ಯು ಗೆಟ್ ಎ ಚಾನ್ಸ್ ಅದೊಂದು ಹೇಳಿದ್ರೆ ತುಂಬ ಚೆನ್ನಾಗಿ. ಅದೇ ದೇವರು ಸುಲಭವಾಗಿ ಸಿಗಲ್ಲ, ದೇವರು ಕಾಣಿಸಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ನಾನು ಎಷ್ಟೇ ಸಾಧನೆ ಮಾಡಿದರೆ ನಮ್ಮ ಯೋಗ್ಯತೆ ಪ್ರಕಾರ ದೇವರು ಒಂದು ಕ್ಷಣ ಫ್ರ್ಯಾಕ್ಷನ್ ಆಫ್ ಲೈಟ್ ಆಗುತ್ತೆ. ಕೆಲವೊಂದು ಬಾರಿ ಬ್ರಹ್ಮರುದ್ರಾದಿಗಳು ಭಗವಂತನಿಗೆ ಹೋದಾಗ ಅವರಿಗೆ ದರ್ಶನ ಕೊಟ್ಟಿಲ್ಲ ದೇವರು. ಸುಮ್ಮನೆ ಒಂದು ಫ್ಲ್ಯಾಶ್ ಆಫ್ ಲೈಟ್ ಬರುತ್ತೆ. ಕಣ್ಣು ಮುಚ್ಚಿ ಕೂತಾಗ ದೇವರು ಕಾಣಿಸೋದೇ ಇಲ್ಲ. ಅದು ಅಭ್ಯಾಸ ಮಾಡ್ಕೊತಾ ಹೋಗ್ಬೇಕು ನಾವು. ಫಸ್ಟು ಕಣ್ಣು ಮುಚ್ಚಿ ಕೂತಾಗ ನಮಗೆ ಬೇಡವಾದದ್ದೇ ಕಾಣಿಸುತ್ತೆ. ಅದನ್ನು ಹಾಗೆ ಅಂತ ನಾವು ಬಿಡಬಾರದು, ಅಭ್ಯಾಸ ಮಾಡ್ತಾ ಹೋಗಬೇಕು. ನಾವು ನಮ್ಮ ಏನು ಅದು ಸಂಸ್ಕಾರಗಳಿದೆ ನಮ್ಮ ಒಳಗಡೆ ಹುದುಗಿದೆ, ಅಂದರೆ ಸಂಸ್ಕಾರಗಳು ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಅನೇಕ ಜನುಮಗಳ ಸಂಸ್ಕಾರ ಬಂದಿದೆ. ಅದನ್ನು ಎಲ್ಲ ಹೊರಗೆ ಹಾಕ್ತಾ ಹೋಗಬೇಕು. ಅದೇ ನಾನು ಮೊನ್ನೆ ನೆನ್ನೆ ಹೇಳಿದೆ, ತೈತರೀಯ ಉಪನಿಷತ್ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಕೋಶ, ಅವು ಪ್ರತಿಪಾದ್ಯನಾದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅವರನ್ನು ಅದನ್ನು ಒಂದೊಂದು ಸ್ಟೇಜ್, ಅದು ಕೂಡ ಧ್ಯಾನದ ಸ್ಟೇಜ್. ಅದನ್ನು ಎಲ್ಲವೂ ಕೂಡ ಧ್ರುವನಿಗಾಯಿತು, ಪರೀಕ್ಷಿತ ರಾಜನಿಗಾಯಿತು, ತಾಕತ್ತಿತ್ತು ಇಮಿಡಿಯೇಟ್ ಆಗಿ ಮಾಡಲಿಕ್ಕೆ. ನಮಗೆ ಅದು ಅಷ್ಟು ಸುಲಭವಾದಂಥ ಅಲ್ಲ. ಅದಕ್ಕೆ ಅನೇಕ ಜನ್ಮಗಳ ಸಾಧನೆ ಬೇಕು. ವಿ ಆರ್ ಇನ್ ಕಿಂಡರ್ ಗಾರ್ಡನ್, ವಿ ಆರ್ ಲರ್ನಿಂಗ್ ABCD ಆಫ್ ಅಧ್ಯಾತ್ಮ. ಹೀಗಾಗಿ ಇದೇ ಜನ್ಮದಲ್ಲಿ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ನಮ್ಮ ಸಾಧನೆ ಹೇಗಿದೆ, ನಮ್ಮ ಜಪತಪ ಅನುಷ್ಠಾನಗಳು ಹೇಗಿದೆ, ಅದರ ಮೇಲೆ ಇದು ಹೋಗುತ್ತೆ. ಆದರೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನಮಗೆ ದೇವರ ಕಾಣಿಸಬೇಕು ಅಂತಂದರೆ ತಕ್ಷಣದಲ್ಲಿ ಕಾಣಿಸುವುದಿಲ್ಲ, ಅದಕ್ಕೆ ಪರಿಶ್ರಮ ಇದೆ. ಯಾವುದೂ ವಸ್ತು ಕೂಡ ನಮಗೆ ಭಾಳ ಸುಲಭವಾಗಿ ಸಿಗಲ್ಲ, ಅದಕ್ಕೆ ಕಷ್ಟಪಡಬೇಕು ನಾವು. ಸುಖ ಬೇಕಾದರೂ ಅದಕ್ಕೆ ಕಷ್ಟಪಡಬೇಕು. ಹಾಗೆ ಧ್ರುವ ಚಕ್ರವರ್ತಿ ಮಾಡಿರುವ ತಪಸ್ಸು, ನಾನು ಹೇಳಿದೆ, ಅವನು 6 ತಿಂಗಳ ತಪಸ್ಸು. ಮೊದಲು 1 ತಿಂಗಳು ಹಣ್ಣು ಹಂಪಲ ತಿಂದ. ಯಾಕೆ ಅಂತಂದರೆ ನಾವು ಅಧ್ಯಾತ್ಮದ ಸಾಧನೆಗೆ ಮುಖ್ಯವಾಗಿ ನಮ್ಮ ಶರೀರವನ್ನು ನಾವು ಅದನ್ನು ದಂಡಿಸಬೇಕು. ಅದಕ್ಕೆ ಏಕಾದಶಿ ಉಪವಾಸ, ಅನೇಕ ಉಪವಾಸಗಳಿದೆ, ಮುಖ್ಯವಾಗಿ ಏಕಾದಶಿ ಉಪವಾಸ. ಧ್ರುವ 1 ತಿಂಗಳು ಬರೀ ಹಣ್ಣು ತಿಂದ, 5 ವರ್ಷದ ಮಗು. ಆಮೇಲೆ ನೀರು ಕುಡಿದ, ಬಳ್ಳಿಗಳನ್ನು ತಿಂದ, ಹುಲ್ಲು ತಿಂದ, ಆಮೇಲೆ ಬಿಲ್ವಪತ್ರೆ ತಿಂದ. ಕೊನೆಗೆ ಏನು ಮಾಡದ? ಯೋಗಶಾಸ್ತ್ರದಲ್ಲಿ ಹೇಳ್ತಾನೆ ಪತಂಜಲಿ, ಉನ್ಮನಿ ಭಾವ ಅಂತ. ನನ್ನ ಮನಸ್ಸು ನಾನು ಸ್ತಬ್ಧ ಮಾಡಿಬಿಡ್ತೀನಿ. ಅಂದರೆ ಏನೂ ಒಳಗಡೆ ಎಂಟರ್ ಆಗಲ್ಲ ಮನಸ್ಸು, ಏಕಾಗ್ರತೆವಾಗಿ ಆ ಭಗವಂತನ ಕಡೆ ಓಡ್ತಾ ಇರುತ್ತೆ. ಅದು ಕೊನೆಯ ಸ್ಟೇಜು. ನಾವು ಆ ಒಂದು ಸಾಧನೆ ಮಾಡಲಿಕ್ಕೆ ಅದಕ್ಕೆ ಅನೇಕ ಜನ್ಮದ ಸಂಸ್ಕಾರ, ಅನೇಕ ಜನ್ಮದ ಸಾಧನೆಗಳು ಬೇಕು. ಈ ಜನ್ಮದಲ್ಲಿ ನಮಗೆ ಭಗವಂತ ಎಷ್ಟು ಅವಕಾಶ ಕೊಟ್ಟಿದ್ದಾನೆ ಅಷ್ಟು ನಾವು ಪೂರ್ಣವಾಗಿ ಸಾಧನೆ ಮಾಡಬೇಕು. ನಮ್ಮ ಮುಂದೆ ಅಮೃತದ ಕಡಲಿದೆ, ಆದರೆ ಅಮೃತ ನಾನು ಪೂರ್ತಿ ಪಾನ ಮಾಡ್ತೀನಿ ಅಂತಂದರೆ ಸಾಧ್ಯವಿಲ್ಲ. ನನ್ನ ಭಗಸೆಯಲ್ಲಿ ಎಷ್ಟು ಬರುತ್ತೆ ಅಷ್ಟು ಮಾತ್ರ ನಾನು ತೊಗೊಂಡು ಪಾನ ಮಾಡಬೇಕು. ಎಲ್ಲ ಪಾನ ಮಾಡ್ತೀನಿ ಅಂತಂದರೆ ಇಂಡೈಜೆಷನ್ ಆಗುತ್ತೆ, ಮಾಡಿರೋದೆಲ್ಲ ಹೊರಗೆ ಬರುತ್ತೆ. ಇದು ಅಧ್ಯಾತ್ಮದ ಸಾಧನೆ. ನಾವು ಎಲ್ಲರೂ ಕೂಡ ಇದು ಭಾಗವತ ಅಂತಂದರೆ ನಮ್ಮ ಜೀವನದಲ್ಲಿ ನಡೆಯೋ ಕಥೆಗಳೇ. ಇಲ್ಲಿ ಪುರಂಜನ ಅಂತಂದರೆ ನಾವೇ ಪುರಂಜನರು. ಎಲ್ಲ ಪುರದಲ್ಲಿ, ಪುರ ಅಂತಂದರೆ ನಮ್ಮ ದೇಹನೇ ಒಂದು ಪುರ. ನಾವೆಲ್ಲರೂ ಧ್ರುವ ಚಕ್ರವರ್ತಿಗಳಾಗಬೇಕು ಅಂತಂದರೆ ಅಷ್ಟು ಅಧ್ಯಾತ್ಮದಲ್ಲಿ ಸಾಧನೆ ಮಾಡಬೇಕು. ಎವ್ರಿ ಡೇ ನೆಕ್ಸ್ಟ್ 5 ಡೇಸ್ನಲ್ಲಿ ಸಾಧನೆ ಹೆಂಗೆ ಮಾಡಬೇಕು ಅಂತ ಒಂದು ಟಿಪ್ ಕೊಡ್ರಿ. ಆಯ್ತು ಸರ್, ಒಂದು ಚಿಕ್ಕ ಟಿಪ್. ಸೊ ದಟ್ ಆಲ್ ಆಫ್ ಅಸ್ ಆರ್ ಅವೇರ್ ಆಫ್ ಇಟ್, ವಿ ಬಿಕಮ್ ಕಾನ್ಷಿಯಸ್. ಇನ್ನೇನಾದರೂ ಇತ್ತು ಅಂತಂದರೆ ನಾಳೆ 4-5 ಸ್ಕಂದ ಮುಗಿಸ್ಬಿಡ್ತೀವಿ.
ನಾವು ಪ್ರಹ್ಲಾದನ ಚರಿತ್ರೆ ಬಗ್ಗೆ ಅಲ್ಲಿ ತನಕ ತೊಗೊಂಡು ಬರ್ತೀನಿ. ನಾನು ಮುಖ್ಯವಾಗಿ ಪ್ರಹ್ಲಾದನ ಚರಿತ್ರೆ ಗುರುವಾರ ದಿನ ಮಾಡಬೇಕಂತ ಇದೆ. ಹೀಗಾಗಿ ಪ್ರಹ್ಲಾದನ ಚರಿತ್ರೆ, ವಾಮನಾವತಾರ, ಸಮುದ್ರ ಮಥನ ಅವೆಲ್ಲ ಮಾಡಿ ನಾನು ಶುಕ್ರವಾರ 9ನೇ ಸ್ಕಂದ ಅಂದರೆ ನಮಗೆ ದಶಮ ಸ್ಕಂದಕ್ಕೆ ಮುಖ್ಯವಾಗಿ ಅವತ್ತಿನ ದಿನ ನಾನು ಒಂದೇ ಸ್ಕಂದ ಇಟ್ಕೊಂಡ್ರು. ಯಾಕಂದರೆ ಸೂರ್ಯವಂಶ ಚಂದ್ರವಂಶ ಹೇಗೆ ಬೆಳೆದು ಬಂತು ಅನ್ನೋದು ಅದು ಒಂದು ಇತಿಹಾಸ ಇದೆ. ಅದು ಸುಮ್ಮನೆ ಅವ್ರಿವರು ಅಂತ ಹೇಳೋದು ಬೇಡ. ಯಾರಿಂದ ಯಾರು ಹೇಗೆ ಬಂದರು ಅನ್ನೋದು ನಾವು ಅಲ್ಲಿ ಇದನ್ನು ಮಾಡಬೇಕು. ಅಂದರೆ ವೈವಸ್ವತ ಮನ್ವಂತರ ಆ ಪ್ರಾರಂಭಕ್ಕೆ ಮುಂಚೆ ಮತ್ಸ್ಯಾವತಾರ ಆಗಿದೆ. ಆ ಕಥೆಯನ್ನು ನಾವು ಹೇಳಿ ಆಮೇಲೆ ಗುರುವಾರ ದಿನ ನಾವು ಪ್ರಹ್ಲಾದನ ಕಥೆ, ನಾರಾಯಣ ವರ್ಮ, ಸಮುದ್ರ ಮಥನ ಮುಖ್ಯವಾಗಿ ಈ ಮೂರು ಅವತ್ತು ನಾವು ನಿಮ್ಮ ಮುಂದೆ ನಿವೇದಿಸ್ಕೊಳ್ತೇನೆ. ಶುಕ್ರವಾರ ದಿನ 9ನೇ ಸ್ಕಂದ, ಶನಿವಾರ ದಶಮಸ್ಕಂದ. ದಶಮಸ್ಕಂದ ಒಂದು ದಿನ ಬೇಕು. ದಶಮಸ್ಕಂದ 10, 11, 12. ಯಾಕೆ ಅಂತಂದರೆ 11ನೇ ಸ್ಕಂದ ಅಧ್ಯಾತ್ಮದ ರಸಗಟ್ಟಿ ಅದು. ಯಾಕೆಂದರೆ ಅಲ್ಲೇ ಉದ್ಧವ ಗೀತಾ ಬರುತ್ತೆ, ಅಲ್ಲೇ ಕೃಷ್ಣನ ಅನೇಕ ಸಂದೇಶಗಳು. ಭಗವದ್ಗೀತೆಗಿಂತ ದೊಡ್ಡದಾಗಿದೆ ಉದ್ಧವ ಗೀತಾ. ಆ ಉದ್ಧವ ಗೀತೆಯಲ್ಲಿ ಇನ್ನೊಂದು ಗೀತೆ ಬರುತ್ತೆ, ಅದು ಪ್ರಕೃತಿಯ ಗೀತೆ. ಅದು ಅವನ್ನೆಲ್ಲ ನಾವು ಸ್ವಲ್ಪ ಪ್ರಮೇಯವನ್ನು ನಾನು ಎಷ್ಟಾಗತ್ತೆ ಅಷ್ಟು ಹೆಕ್ಕಿ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸಮುದ್ರದಲ್ಲಿ ಮುಳುಗಿದ್ದೀವಿ, ಚಿನ್ನ ಮುತ್ತು ರತ್ನ ಎಷ್ಟು ಸಿಗತ್ತೆ ಅಷ್ಟು ತೊಗೊಂಡು ಬರೋದು ಅಷ್ಟೇ ಅಂತ ಹೇಳ್ತಾ ಇವತ್ತಿನ ಭಾಗವತ ಅನುಸಂಧಾನ ಮುಗಿಸ್ತೇನೆ. ಭಾಗವತ ಪ್ರತಿಪಾದ್ಯನಾದ ನಾರಾಯಣ ಎಲ್ಲರಿಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಚಿಂತನೆ ಮುಗಿಸೋಣ. ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್. ನಮೋಸ್ತು ತಾತ್ವಿಕಾದೇವ ವಿಷ್ಣುಭಕ್ತಿ ಪರಾಯಣ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯೇತತ್. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರೇ ಶ್ರೀನಿವಾಸ.